ಈ ಬ್ಲೀಚಿಂಗ್ ಏಜೆಂಟ್ಸ್ ಅನ್ನ ಹೇಳೋದೇನಂದ್ರೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಸೊ ಇದ್ರಲ್ಲಿ ನೀವು ಬ್ಲೀಚಿಂಗ್ ಏಜೆಂಟ್ ಇಲ್ಲ ಅಂತ ಹೇಳ್ತೀರಾ, ಅವಾಗ ಬಟ್ಟೆ ಸ್ವಚ್ಛ ಆಗುತ್ತಾ? ಇವಾಗ ಅಂಟ್ವಾಳಕಾಯಿ ಮತ್ತೆ ಶಿಕಾಕಾಯಲ್ಲಿ ವೈಜ್ಞಾನಿಕವಾಗಿ ಹೇಳೋದ್ರಂದ್ರೆ ಸೆಪೋನಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಈಗಿನ ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನಾಗಿದೆ, ಈ ಬೇರೆ ಬೇರೆ ಕಂಪ್ನೀಸ್, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನ್ ಬಂದಿದೆಯಲ್ಲ, ಅವ್ರ ಜೊತೆ ನೀವು ಹೇಗೆ ಕಾಂಪೀಟ್ ಮಾಡ್ತೀರಿ? ಈಗ ಮೊದಲನೇದಾಗಿ ನಾ ಹೇಳ್ಬೇಕಂದ್ರೆ ನಾವು ಅವ್ರ ಜೊತೆ ಕಾಂಪಿಟೇಷನ್ ಆಗೋಷ್ಟು ಇನ್ನೂ ನಾವು ಅಷ್ಟೊಂದು ಬೆಳೆದಿಲ್ಲ. ಆದ್ರೆ ನಮ್ಮ ಗ್ರಾಹಕರು ಏನಿದ್ದಾರೆ ದೇ ಆರ್ ಆ ತರ ಗ್ರಾಹಕರನ್ನೇ ನಾವು ನೋಡ್ತಾ ಇದ್ದೀವಿ. ಈಗ ಅದರ ಪ್ರಾಮುಖ್ಯತೆ ತಿಳಿದಿರುವಂತ ಕಸ್ಟಮರು ಆ ಒಂದು 1% ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡಿದ್ರು ನಾವು ಒಂದು ಸ್ಥಾನಕ್ಕೆ ಹೋಗ್ಬೋದು. ಯಾಕೆಂದ್ರೆ ನೀವು ಹೇಳ್ದಂಗೆ ಈಗ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ನಾವು ಪ್ರೈಸ್ ಇರ್ಬೋದು, ಬ್ರ್ಯಾಂಡಿಂಗ್ ಅಲ್ಲಿ ಇರ್ಬೋದು, ನಾವು ಇನ್ನೂ ಬೆಳೀತಾ ಇರುವಂತ ಕಂಪ್ನಿ. ಯಾವಾಗ ಈ ತರ ರೆಸ್ಪಾನ್ಸಿಬಲ್ ಬೈಯರ್ಸ್, ಈ ತರ ಗ್ರಾಹಕರ ಎಚ್ಚರ ಆಗ್ತಾವೋ, ನಮ್ಮಂತ ಚಿಕ್ಕ ಚಿಕ್ಕ ಕಂಪ್ನಿಗಳು ಉತ್ತಮ ಅವಕಾಶ ಇದೆ. ಅಂದ್ರೆ ನೀವು ಹೇಳ್ತಾ ಇರೋದು ಈಗ ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಶೆಲ್ಫ್ ಲೈಫ್ ಪ್ರಿಸರ್ವೇಟಿವ್ಸ್ ಏನ್ ಯೂಸ್ ಮಾಡಿ ಅದು ನೈಸರ್ಗಿಕವಾಗಿ ಇರುತ್ತೆ? ನೈಸರ್ಗಿಕನೂ ಇದೆ, ಆಮೇಲೆ ರಾಸಾಯನಿಕ ಏನಿರುತ್ತೆ ಉಪ್ಪುನೂ ಇರ್ಬೋದು, ಇದು ರಾಸಾಯನಿಕ. ಆದ್ರೆ ಕೆಲವೊಂದು ಈಗ ಎಲ್ಲದೂ ರಾಸಾಯನಿಕ, ಈಗ ಉಪ್ಪು ರಾಸಾಯನಿಕ, ಬಟ್ ಅದು ಇಟ್ಸ್ ಸೇಫ್. ನಾವು ಉಪ್ಪನ್ನ ಡೈಲಿ ಕನ್ಸ್ಯೂಮ್. ಆ ತರ ಇವತ್ತಿನ ಯುವಕರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಯುವಕರು ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬೋದು. ಎಲ್ಲರೂ ನಾನು ವಿದ್ಯಾಭ್ಯಾಸ ಮುಗಿಸಿ ಗೌರ್ಮೆಂಟ್ಗೆ ಜಾಬ್ಗೆ ಹೋಗ್ಬೇಕು, ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಇಲ್ಲ. ಅಂದ್ರೆ ನೀವು ಯಾವುದೇ ಒಂದು ಧೃತಿಗೆಡಬೇಡಿ, ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ. ಸ್ವಂತ ಉದ್ಯಮದಲ್ಲೂ ಬಹಳಷ್ಟು ಚಾಲೆಂಜಸ್ಗಳಿವೆ. ನಿಮಗೆ ಒಂದು ದೃಢತೆ, ವೈಚಾರಿಕ ಸ್ಪಷ್ಟತೆ ಇದ್ರೆ ಯಾವುದೇ ಇದನ್ನು ಮಾಡಬಹುದು. ಆದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಈ ಬ್ಲೀಚಿಂಗ್ ಏಜೆಂಟ್ಸ್ ಅನ್ನ ಹೇಳೋದೇನಂದ್ರೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಸೊ ಇದ್ರಲ್ಲಿ ನೀವು ಬ್ಲೀಚಿಂಗ್ ಏಜೆಂಟ್ ಇಲ್ಲ ಅಂತ ಹೇಳ್ತೀರಾ, ಅವಾಗ ಬಟ್ಟೆ ಸ್ವಚ್ಛ ಆಗುತ್ತಾ? ಇವಾಗ ಅಂಟ್ವಾಳಕಾಯಿ ಮತ್ತೆ ಶಿಕಾಕಾಯಲ್ಲಿ ವೈಜ್ಞಾನಿಕವಾಗಿ ಹೇಳೋದ್ರಂದ್ರೆ ಸೆಪೋನಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಸೊ ಅದರಿಂದನೇ ಈ ಸೋಪ್ ಅಂತ ಒಂದು ಶಬ್ದ ಬಂದಿರೋದು, ಸೆಪೋನಿನ್. ದಟ್ಸ್ ವೈ ಇಟ್ಸ್ ಅ ಸೋಪ್ ಆಫ್ ಇಂಡಿಯಾ. ಅಂಟ್ವಾಳಕಾಯಿಯನ್ನ ಸೋಪ್ ಆಫ್ ಇಂಡಿಯಾ ಅಂತಾನೆ ಕರೀತಾರೆ. ಅಂದ್ರೆ ಇದು ಈ ಭಾರತದಲ್ಲಿ ಅಂಟ್ವಾಳಕಾಯಿ ಅಷ್ಟೊಂದು, ಈಗ ಉತ್ತರ ಭಾರತದಲ್ಲೂ ಬೆಳೀತಾರೆ, ಆಮೇಲೆ ನಮ್ಮ ಕರಾವಳಿ ಮಲೆನಾಡದಲ್ಲೂ ಇದು ಸಿಗತ್ತೆ. ಆಮೇಲೆ ಇದು ಸೆಪೋನಿನ್ ಅಂತ ಏನು ಒಂದು ದ್ರವ್ಯ ಇರುತ್ತಲ್ಲ, ಅದೇ ಇದು ಕ್ಲೀನಿಂಗ್ಗೆ, ಅದು ಎಲ್ಲಾ ರೀತಿಯ ಕೊಳೆಗಳನ್ನು ತೆಗೆಯುವ ಸಾಮರ್ಥ್ಯ ಇದೆ. ಆಯಿಲ್ ಇರ್ಬೋದು, ನಾವು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀವಿ. ನಾವು ರೀಸೆಂಟ್ ಆಗಿ ಮೊನ್ನೆ ಸ್ಟೇನ್ ರಿಮೂವರ್ ಅಂತ ಕೂಡ ನಾವು ಅಂಟ್ವಾಳಕಾಯಿಂದನೇ ಮಾಡಿದ್ದೀವಿ. ಬಟ್ಟೆ ಮೇಲೆ ಯಾವ್ದಾದ್ರು ಕಲೆ ಇದ್ರೆ ಅದಷ್ಟೇ ಕಲೆಗೆ ನಾವು ತೆಗೆಯುವಂತ ಒಂದು ದ್ರಾವಣವನ್ನ ನಾವು ಮಾಡಿದ್ದೇವೆ. ಸೊ ಅಂಟ್ವಾಳಕಾಯದಲ್ಲಿ ಒಂದಷ್ಟೊಂದು ಶಕ್ತಿ ಇದೆ ಶಿಕಾಕಾಯಿ ಅಂಟ್ವಾಳಕಾಯಲ್ಲಿ. ಇದು ಅಲ್ಟರ್ನೇಟಿವ್ ಟು ಕೆಮಿಕಲ್ ಸರ್ಫ್ಯಾಕ್ಟೆಂಟ್ ಮತ್ತು ಬ್ಲೀಚಿಂಗ್ ಏಜೆಂಟ್. ಸೊ ಈ ಬ್ಲೀಚಿಂಗ್ ಏಜೆಂಟ್ಸ್ ರಾಸಾಯನಿಕ ಏನಿದೆ ಅದು ನಮ್ದು ಬಟ್ಟೆ ಬಾಳಿಕೆ ಕಡಿಮೆ ಮಾಡುತ್ತೆ. ಸೊ ಆ ಥರ ನಮ್ಮ ಉತ್ಪನ್ನಗಳನ್ನು ಯೂಸ್ ಮಾಡೋದ್ರಿಂದ ಬಟ್ಟೆ ಬಾಳಿಕೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಬಟ್ಟೆ ಹಾಕೋದ್ರಿಂದ ಸ್ಕಿನ್ಗೂ ಯಾವುದೇ ರಾಸಾಯನಿಕ ಇರಲ್ಲ. ಮೇನ್ ಇನ್ನೊಂದು ಪ್ರಕೃತಿ, ಈಗ ನೀವು ಆ ನೀರು, ವಾಷಿಂಗ್ ಮಷಿನ್ ನೀರು ನೀವು ಕಲೆಕ್ಟ್ ಮಾಡಿಬಿಟ್ಟು, ಅಂದ್ರೆ ಸಂಗ್ರಹಣೆ ಮಾಡಿಬಿಟ್ಟು ರೀಯೂಸ್ ಮಾಡ್ಬೋದು. ಸೊ ಗಾರ್ಡನ್ ನೀವು ಪಾಟ್ಗಳಿಗೆ ಹಾಕ್ಬೋದು. ಇಟ್ಸ್ ಅ ಬಯೋಡಿಗ್ರೇಡೇಬಲ್, ಅಂದ್ರೆ ಅದು ಮಣ್ಣಿನಲ್ಲಿ ಯಾವುದೇ ರಾಸಾಯನಿಕ ಇರೋದಿಲ್ಲ. ಮತ್ತೆ ಮಣ್ಣಿನಲ್ಲಿ ಇದು ಬೇಗ ಗೊಬ್ಬರ ಆಗುವಂತ ಸಾಮರ್ಥ್ಯ ಇರುವಂತ ಎಲ್ಲ ನಾವು ಒಂದು ಮಿಶ್ರಣವನ್ನ ನಾವು ಮಾಡಿದ್ದೇವೆ. ಸೊ ಇದು ನಾನು ನಿಮ್ಗೆ ನಗರ ಕೃಷಿಕರಿಗೆ ನಾವು ಈಗ ಹೇಗೆ ನಾವು ಇದು ಮಾಡ್ಬೋದು ಅಂದ್ರೆ ಈ ತರ ಮರುಬಳಕೆ ಮಾಡಿ. ನಾವು ಹಿಂದಿನ ವರ್ಷ ಎಲ್ಲ ಕಾವೇರಿ ನೀರು ಶಾರ್ಟೇಜ್ ಆಗಿ, ಆಮೇಲೆ ಎಷ್ಟೊಂದು ನೀರಿನ ಕೊರತೆ ಆಗಿ ಗಿಡಗಳಿಗೆ ಮತ್ತೆ ಕಾವೇರಿ ನೀರಂತೂ ಉಪಯೋಗಿಸೋಕ್ಕಾಗಲ್ಲ. ಆಮೇಲೆ ಹೇಗೆ ವಾಷಿಂಗ್ ಮಷಿನ್ನಿಂದ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಗೆಲ್ಲ ಹೋದ್ರೆ ನಾವು ಅಲ್ಲಿ ಹೌ ಟು ರಿಯೂಸ್ ವಾಟರ್ ಅಂತೆಲ್ಲ ರೀಲ್ಸ್ಗಳನ್ನು ಮಾಡಿ ಹಾಕಿದ್ದೀವಿ. ನೀವು ಪಾತ್ರೆ ತೊಳೆದ ನೀರನ್ನು ಹೇಗೆ ಸಂಗ್ರಹ ಮಾಡಿ ನೀವು ಗಿಡಗಳಿಗೆ ಹಾಕ್ಬೋದು, ಗಿಡ ಏನೂ ತೊಂದರೆ ಆಗಲ್ಲ. ಅದೇ ನೀವು ಕೇಳ್ಬೋದು, ಹಂಗಾದ್ರೆ ಇದು ರಾಸಾಯನಿಕ ಡಿಟರ್ಜೆಂಟ್ ಯೂಸ್ ಮಾಡಿದ್ರು ಯೂಸ್ ಮಾಡ್ಬೋದಲ್ಲ. ನೀವು ನೋಡ್ಬೋದು ಅಲ್ಲಿ ಮೇಲ್ಪದರಗಳೆಲ್ಲ ಬಿಳಿ ಆಗಕ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ಗಿಡದ ಮೇಲೂ ಅದರ ಎಫೆಕ್ಟ್ ಕಾಣಕ್ ಶುರು ಆಗುತ್ತೆ, ಚೆನ್ನಾಗಿ ಬೆಳೆಯಲ್ಲ. ಸೊ ಇಟ್ಸ್ ನಾಟ್ ಈಸಿಲಿ ಬಯೋಡಿಗ್ರೇಡೇಬಲ್. ಮಣ್ಣಿನಲ್ಲಿ ಅದು ಈಸಿಯಾಗಿ ಅದು ಬೆರೆಯಲ್ಲ. ಆಯ್ತು, ನಿಮ್ಗೆ ಆ ನೀರನ್ನ ಮರುಬಳಕೆ ಮಾಡಕ್ ಆಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ ಅಂದ್ರೆ ನೀವು ಅಟ್ಲೀಸ್ಟ್ ನೀವು ತಿಳಿಬಹುದು, ನಾನು ಪ್ರಕೃತಿಗೆ ಏನು ಕಲುಷಿತ ಮಾಡ್ತಾ ಇಲ್ಲ. ನಿಮ್ಗೆ ಜ್ವಲಂತ ಉದಾಹರಣೆ ಬೆಳ್ಳಂದೂರು ಕೆರೆ. ಆ ಪ್ರಶ್ನೆಗೆ ಬರುವಿದ್ದೆ.
ಈಗ ಬೆಳಂದೂರು ಕೆರೆ ಇದೆ, ಮತ್ತೆ ತುಂಬಾ ಕೆರೆಗಳು ಇವತ್ತು ಕೆರೆನೋ ನಾಲೆನೋ ಗೊತ್ತಾಗಲ್ಲ, ಆ ರೀತಿ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ. ನಿಮ್ಮ ರಾಸಾಯನಿಕಗಳಿಂದ ಅದನ್ನು ಶುದ್ಧ ಮಾಡುವಂತ ಒಂದು ಪಾಸಿಬಿಲಿಟಿ ಇದೆಯಾ? ಶುದ್ಧ ಮಾಡುವಂತ ದ್ರಾವಣ ಇಲ್ಲ, ಆದ್ರೆ ನಮ್ಮ ಉತ್ಪನ್ನಗಳು ಯೂಸ್ ಮಾಡುವಂತ ನೀರು ವಾತಾವರಣಕ್ಕೆ ಹೋದ್ರೆ ಅದು ಅಲ್ಲಿ ಕಲುಷಿತ ಮಾಡಲ್ಲ, ಅಲ್ಲಿಯ ಜಲಚರಗಳಿಗೆ ಏನು ತೊಂದರೆ ಮಾಡಲ್ಲ, ಆಮೇಲೆ ಮತ್ತೆ ನೊರೆ ಆಗುವಂಗೆ ಮಾಡಲ್ಲ. ಅದು ಅಲ್ಲಿ ಸುಲಭವಾಗಿ ಆ ನೀರಿನಲ್ಲಿ ಮಿಕ್ಸ್ ಆಗಿ ಬಯೋಡಿಗ್ರೇಡಬಲ್ ಆಗುವಂತಹ ಮಿಶ್ರಣಗಳು. ಸೊ ಇದೇ ರೀತಿ ನಾವು ಬೆಳಂದೂರು ಕೆರೆ ಅದು ಹಾಗಿದ್ದು ಹೇಗೆ ಅಂದ್ರೆ ಅತಿ ಹೆಚ್ಚು ಸಲ್ಫೇಟ್ಗಳು ಫಾಸ್ಫೇಟ್ಗಳು ಅಲ್ಲಿ ಸೇರಿರೋದ್ರಿಂದ ನೊರೆ ಆಗಿ ಆಗಿ ನೊರೆಯ ಒಂದು ಹೊರೆ ಆಗ್ಬಿಡ್ತದ್ದು. ಆಮೇಲೆ ಅಲ್ಲಿ ಅಗ್ನಿ ಕೂಡ ಇದಾಯ್ತು, ನೆರೆ ಹೊರೆ ಇದ್ದಂಗೆ ನೊರೆಯ ಹೊರೆ ಆಗೋಯ್ತು. ಸೊ ಈಗೆಲ್ಲ ನಾವು ಮನೆ ಬಳಕೆ ಏನ್ ಮಾಡ್ತಾ ಇದೀವಲ್ಲ, ನಮಗೊಂದು ಒಂದು ವ್ಯರ್ಥ ಕಲ್ಪನೆ ಹೇಳ್ಬೋದು, ಅಥವಾ ಇಟ್ಸ್ ಅ ಮಿತ್ ಅಂತ ಹೇಳ್ಬೋದು. ನೊರೆ ಇದ್ರೇನೆ ಕ್ಲೀನಿಂಗ್ ಚೆನ್ನಾಗಾಗತ್ತೆ, ನೊರೆ ಇದ್ರೆ ಒಳ್ಳೆ ಕೊಳೆ ಹೋಗತ್ತೆ ಅಂತ ಇರುವುದು ವೈಜ್ಞಾನಿಕವಾಗಿ ತಪ್ಪು. ನೊರೆಗೆ ಮತ್ತೆ ಕೊಳೆ ನಿರ್ಮೂಲನೆಯಲ್ಲಿ ಯಾವುದೇ ಸಂಬಂಧ ಇಲ್ಲ. ಅದು ನಮಗೆ ಈ ಜಾಹೀರಾತುಗಳಿಂದ ನಮ್ದು ಕಲ್ಪನೆ, ಅದು ತುಂಬಾ ನೊರೆ ಬರ್ತಾ ಇದೆ ಅಂದ್ರೆ ಒಳ್ಳೆ ಕ್ಲೀನ್ ಆಗತ್ತೆ. ಬಟ್ ವೈಜ್ಞಾನಿಕವಾಗಿ ನೊರೆಗೆ ಮತ್ತೆ ಕೊಳೆ ನಿರ್ಮೂಲನೆಯಲ್ಲಿ ಯಾವುದೇ ಸಂಬಂಧ ಇಲ್ಲ. ಸೊ ಈ ನೊರೆ ಈಗ ನಮ್ದು ಕಲ್ಪನೆ ಆಗಿರೋದ್ರಿಂದ ನೊರೆ ಬರ್ಲಿಕ್ಕೆ ಅಂತಾನೆ ಬೇರೆ ಬೇರೆ ರಾಸಾಯನಿಕಗಳನ್ನು ಹಾಕ್ತಾ ಇದ್ದಾರೆ. ಸೊ ಈಗ ನಮ್ಮ ಉತ್ಪನ್ನಗಳಲ್ಲಿ ಲೋ ಲ್ಯಾದರ್ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡ್ಬಿಟ್ಟಿದೀವಿ. ನೊರೆ ಕಡಿಮೆ ಬರುತ್ತೆ, ಅಂಟ್ವಾಳಕಾಯಿ ಎಷ್ಟು ನೊರೆ ಬರುತ್ತೋ ಅಷ್ಟೇ ಬರೋದು. ನೊರೆಗೆ ಹಂಗಂತ ನಾವು ಗ್ರಾಹಕರಿಗೆ ಕೇಳ್ತೀವಿ, ನೊರೆ ಬರಲಿಲ್ಲ ಆದ್ರೆ ಕೊಳೆ ಹೋಗ್ತಾ ಇದೆ ಸರ್, ಬಟ್ ನೊರೆನೇ ಬರ್ತಾ ಇಲ್ಲ ಸರ್ ಅಂತ. ಬಟ್ ನೊರೆಗೆ ಮತ್ತೆ ಕೊಳೆಗೆ ಸಂಬಂಧ ಇಲ್ಲ, ಇದು ನಮ್ದು ಕಲ್ಪನೆ. ನಾವು ಗ್ರಾಹಕರು ಅದನ್ನ ನಾವು ತಿಳ್ಕೋಬೇಕು ಚೆನ್ನಾಗಿ. ನೊರೆ ಹೊರೆಯಾಗಬಹುದು, ಎಚ್ಚರ. ಸೊ ಇದು 3 ಉದ್ದೇಶ ನಾವೇನು ಹೇಳ್ತಿದ್ದೀನಿ. ನಮ್ದು ಒಂದು ಉದ್ದೇಶ ಪ್ರಕೃತಿಗೆ ಏನೂ ಆಗ್ಬಾರ್ದು, ನಮ್ಮ ತ್ವಚೆಗೆ ಏನಾಗಬಾರ್ದು. ಆಮೇಲೆ ಅಂಟುವಾಳಕಾಯಿ ಮತ್ತು ಶಿಕಾಕಾಯಿ ಅಂತ ಉತ್ಪನ್ನಗಳು, ಅದಕ್ಕೆ ವ್ಯಾಲ್ಯೂ ಎಡಿಷನ್, ಅದಕ್ಕೆ ನಾವು ಏನಾದರೂ ಮತ್ತೆ ಅದರ ಉತ್ಪನ್ನಗಳನ್ನು ಹೆಚ್ಚಾಗಬೇಕು. ರೈತರಿಗೆ ಅದ್ರ ಬಗ್ಗೆ ಎಷ್ಟೋ ಜನ ಅದರದ್ದು ಪ್ರಾಮುಖ್ಯತೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಮತ್ತೆ ಅದನ್ನ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ದಟ್ ಗ್ಲೋರಿ. ಹೆಚ್ಚು ಜನ ಅದನ್ನ ಬೆಳಿಬೇಕು, ಹೆಚ್ಚು ಮರಗಳು ಅಂಟುವಾಳಕಾಯಿ, ಈಗ ಹೊಲದ ಅಂಚಿನಲ್ಲಿ ಇಂಥ ಮರಗಳನ್ನು ಹಾಕ್ಬೋದು, ಹೆಚ್ಚು ಶಿಕಾಕಾಯಿ ಬೆಳಿಬೇಕು. ಇದರಿಂದ ಸರ್ಕ್ಯುಲರ್ ಎಕಾನಮಿ, ಅಂದ್ರೆ ನಾವು ಬೆಳೆದದ್ದನ್ನೇ ನಾವು ಉಪಯೋಗಿಸಿ ಮಾಡ್ಬೋದು, ನಮ್ಮ ಹಣ ನಮ್ಮಲ್ಲೇ ಉಳಿಯುತ್ತೆ. ಸೊ ಈ ಒಂದು ಉದ್ದೇಶನೂ ಇದೆ. ಸೊ ಈ ಒಂದು ನಮ್ಮ ಇನೋವೇಷನ್ ಅಂದ್ರೆ ನಮ್ಮ ಈ ಪ್ರಾಡಕ್ಟ್ಸ್ಗೆ ನಮ್ಮ ಗೌರ್ಮೆಂಟು ಮಾನ್ಯತೆ ನೀಡಿದೆ. 2021ರಲ್ಲಿ ನಮಗೆ RKVI ರಫ್ತಾರ್ ಪ್ರೋಗ್ರಾಮ್ ಅಂದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿ ಈ ಅಂಟ್ವಾಳಕಾಯಿ ಉಪಯೋಗಿಸಿ ಸ್ಟೇನ್ ರಿಮೂವರ್ ಅಂದ್ರೆ ನಾವು ಬಟ್ಟೆ ಕೊಳೆ ತೆಗೆಯುವಂತ ಒಂದು ಉತ್ಪನ್ನ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದೀವಿ. ಅದಕ್ಕೆ 19 ಲಕ್ಷದ ಅನುದಾನ ನೀಡಿದೆ ಗೌರ್ಮೆಂಟ್. ಅಂದ್ರೆ ಗೌರ್ಮೆಂಟ್ ಮಾನ್ಯತೆ ಪಡೆದ ಸಿರ್ಕಾಟ್ ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಆನ್ ಕಾಟನ್ ಟೆಕ್ನಾಲಜಿ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಅಲ್ಲಿ ರಿಸರ್ಚ್ ಮಾಡಿ ಇದು ನಿಜವಾಗ್ಲೂ ಕೊಳೆ ತೆಗಿತಾ ಇದೆ, ಇದು ಒಂದು ನಾವೀನ್ಯತೆ ಹೊಂದಿರುವ ಉತ್ಪನ್ನ ಅಂತ ಹೇಳಿ ಗೌರ್ಮೆಂಟ್ ನಮಗೆ 19 ಲಕ್ಷ ಅನುದಾನ ಕೂಡ ನೀಡಿದೆ. ಆ ಅನುದಾನದಲ್ಲಿ ನಾವು ಬೇರೆ ಬೇರೆ ಉಪಕರಣಗಳನ್ನ ಖರೀದಿ ಮಾಡ್ಬೋದು. ಆಮೇಲೆ ರೈತರುಗಳ ಸಂಘ ಮಾಡ್ಬಿಟ್ಟು ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಬೇಕು. ಅಂದ್ರೆ ನಿಮ್ಮ ರಾ ಮಟೀರಿಯಲ್ ಅಲ್ಲಿಂದಾನೆ ನಾವು ಆಲ್ಮೋಸ್ಟ್ ಶಿರ್ಸಿ, ಕುಮಟಾ ಆ ಕಡೆಯಿಂದಾನೇ ತರೋದು. ಸೊ ಇದು ರೈತರಿಗೂ ಕೂಡ ಒಂದು ಎಕ್ಸ್ಟ್ರಾ ಇನ್ಕಮ್, ಅಂದ್ರೆ ಆದಾಯ ಸ್ವಲ್ಪ ಹೆಚ್ಚಿಗೆ ಮಾಡಬಹುದು. ಇದು ಅವರ ಅಂಟ್ವಾಳಕಾಯಿ ಮನೇಲಿ ಹಂಗೆ ಹಿತ್ತಲಲ್ಲೇ ಬೆಳಿಬಹುದು, ಅಥವಾ ಅವರ ಒಂದು ತೋಟದಲ್ಲೇ ಇದನ್ನ ಬೆಳಿಬಹುದು, ಬೇರೆ ಅಡಿಕೆ ಅಥವಾ ತೆಂಗು ಅದ್ರ ಜೊತೆ ನಾವು ಹಾಕ್ಬಹುದು. ಸೊ ನಾವು ಶುರು ಮಾಡುವಾಗ ಅಂಟ್ವಾಳಕಾಯಿ ಬೆಲೆ ತುಂಬಾ ಕಡಿಮೆ ಇತ್ತು ನಮ್ ಕಡೆ, ಯಾರು ತಗೋತಾರೆ ಇದೆಲ್ಲ ಅಂತ. ಸೊ ನಾವು ಅದ್ರನ್ನು ಸ್ವಲ್ಪ ಅವ್ರಿಗೆ ಎಕ್ಸ್ಟ್ರಾ ಕೊಟ್ಟೆನೆ ತಗೊಳಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ತರ ಶಿಕಾಕಾಯಿ, ಅದು ಮುಳ್ಳು ಅಂಟ್ವಾಳಕಾಯಿ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಮಾಡೋದು. ಸೊ ಅದು ಉದ್ದೇಶನೇ ಅದು. ಸೊ ಅಂಟ್ವಾಳಕಾಯಿ ಬಗ್ಗೆ ಹೆಚ್ಚು ಜನರಿಗೆ ಪರಿಚಯ ಆಗಬೇಕು. ನಾವು ಗ್ರಾಹಕರಿಗೆ ಹೇಳೋದಷ್ಟೇ, ಒಂದ್ ವೇಳೆ ನಮ್ ಉತ್ಪನ್ನ ತಗೊಂಡಿಲ್ಲ, ನಿಮ್ಗೆ ಆಗಲ್ಲ, ನಾವೇ ಮಾಡ್ಬೋದಲ್ಲ ಸರ್ ಅಂತ ಹೇಳಿದ್ರೆ ಮಾಡಿ. ನಾವು ಹೇಳೋದಷ್ಟೇ, ನೀವೇ ಮಾಡಿ. ನಿಮ್ಗೆ ಯಾರಿಗೆ ಟೈಮ್ ಇಲ್ವೋ, ನನ್ಗೆ ಅದಕ್ಕೆ ಮಾಡಕ್ ಸಮಯ ಇಲ್ಲ ಸರ್, ಬಟ್ ನಾವು ಮಾಡಬೇಕು ಅಂದ್ರೆ ನಮ್ಮದು ಪ್ರಾಡಕ್ಟ್ ಇದೆ. ಸೊ ವಿ ಪ್ರಮೋಟ್ ಪೀಪಲ್, ಅಂದ್ರೆ ನಾವು ಅವ್ರಿಗೆ ಹೇಳೋದು, ನೀವೇ ಮಾಡಿ, ಮನೆಯಲ್ಲಿ ದ್ರಾವಣ ಮಾಡ್ಕೊಳ್ಳಿ, ಅದನ್ನೇ ಉಪಯೋಗಿಸಿ. ಯಾಕೆಂದ್ರೆ ನಿಮಗೂ ಒಳ್ಳೇದು, ವಾತಾವರಣಕ್ಕೂ ಒಳ್ಳೇದು. ಯಾರಿಗೀಗ ಜನರಿಗೆ ಸಮಯದೇ ಅಭಾವ ಈಗ ಎಲ್ಲರಿಗೂ, ಅಂಥವರಿಗೆ ನಮ್ಮ ಉತ್ಪನ್ನಗಳು ರೆಡಿ ಇದೆ. ಶಾಂಪೂ ಮತ್ತು ಸೋಪು ಮಾಡ್ತಾ ಇದ್ದೀರಾ ನೀವು ದಿನ ಬಳಕೆಗೆ? ನಾವು ಶಾಂಪೂ ಮಾಡ್ತಾ ಇದ್ದೀವಿ, ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀವಿ, ಬಾಡಿ ವಾಶ್ ಅಂತ ಮಾಡಿದ್ದೀವಿ.
ಎಲ್ಲ ದ್ರಾವಣದ ಇದರ ರೂಪದಲ್ಲೇ ಇದೆ. ಆಮೇಲೆ ಮನೆ ಬಳಕೆ ಹೇಳೋದಾದ್ರೆ ಬಟ್ಟೆ ತೊಳೆಯುವಂತ ದ್ರಾವಣ ಇದೆ, ಪಾತ್ರೆ ತೊಳೆಯುವಂತ ದ್ರಾವಣ ಇದೆ, ಆಮೇಲೆ ಟಾಯ್ಲೆಟ್ ಕ್ಲೀನರ್ಸ್ ಇದೆ. ಈಗ ಎಲ್ಲಾ ಟಾಯ್ಲೆಟ್ ಕ್ಲೀನರ್ಸ್ ಅಲ್ಲಿ ಆಸಿಡ್, ಈಗ ಎಷ್ಟೋ ಜನ ಕ್ಲೀನ್ ಮಾಡುವಾಗ ಒಂದು ಆಸಿಡ್ ಫ್ಯೂಮ್ಸ್ ಬರುತ್ತೆ, ಆಸಿಡ್ ಇದು, ಅದು ನಮ್ಮ ಲಂಗ್ಸ್ ಅಂದ್ರೆ ನಮ್ಮ ಶ್ವಾಸಕೋಶಗಳಿಗೆ ಅದು ತುಂಬಾನೇ ಹಾನಿಕಾರಕ. ಅದು ಎಷ್ಟೋ ಜನರಿಗೆ ತಿಳಿದಿಲ್ಲ. ಸೊ ನಾವು ಉತ್ಪನ್ನ ಮಾಡಿರುವಂತ ಟಾಯ್ಲೆಟ್ ನಲ್ಲಿ ಯಾವುದೇ ತರ ಆಸಿಡ್ಸ್ ಇಲ್ಲ, ಅಮೋನಿಯಾ ಇಲ್ಲ, ಬ್ಲೀಚಿಂಗ್ ಇಲ್ಲ, ಹಂಗಂತ ಕೊಳೆ ನಿರ್ಮೂಲನೆ ಆಗ್ತಾ ಇದೆ. ಎಷ್ಟೋ ಒಂದು ಶಾಲೆಗಳಲ್ಲಿ, ಬೆಂಗಳೂರು ನಗರ ಶಾಲೆಗಳಲ್ಲಿ ಬಯೋಡೈಜೆಸ್ಟರ್ ಅಂತ ಇರುತ್ತೆ. ಸೊ ನಮ್ಮ ವೇಸ್ಟ್ ಅನ್ನ ಅದು ಇಟ್ ವಿಲ್ ಕನ್ವರ್ಟ್ ಇಂಟು ಅಂದ್ರೆ ಗೊಬ್ಬರ ಕನ್ವರ್ಟ್ ಮಾಡಿ. ಈ ತರ ಆಸಿಡ್ ಇರುವಂತ ಟಾಯ್ಲೆಟ್ ನೀರ ಬಳಸೋದ್ರಿಂದ ಅಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳು ಯಾವ್ದು ಕನ್ವರ್ಟ್ ಮಾಡತ್ತೆ ಗೊಬ್ಬರಕ್ಕೆ, ಅಲ್ಲಿ ಅಂದ್ರೆ ಸಾಯುವಂತ ಸಾಧ್ಯತೆ ಇರುತ್ತೆ ಈ ಆಸಿಡ್ಗಳಿಂದ. ಯಾಕೆಂದ್ರೆ ನಮ್ಮ ಕಲ್ಪನೆ ಏನು 99.9 ನಿರ್ಮೂಲನೆ ಅಂತ, ನಾವೇನಲ್ಲಿ ನೋಡಿಲ್ಲ. ಸೂಕ್ಷ್ಮಾಣುಗಳನ್ನು ಕೊಲ್ಲುತ್ತದೆ. ಸೊ ಅದು ಇಲ್ಲಿ ಮೇಲೆ ಟಾಯ್ಲೆಟ್ ಬೌಲ್ಗಳಲ್ಲಿ ಇರುವಂತ ಕೊಲ್ಲುತ್ತದೆ ಅಂದ್ರೆ ಒಳಗಡೆ ಇರುವಂತ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಅದು ಕೊಲ್ಲುತ್ತದೆ. ಸೊ ನಾನು ಹೇಳಕ್ ಇಚ್ಛೆ ಪಡೋದು, ನಮ್ಮದು ಕೊಲ್ಲುವ ಫಾರ್ಮುಲಾ ಅಲ್ಲ, ನಮ್ಮದು ನಿರ್ಮೂಲನೆ ಅಂದ್ರೆ ಮೇಲಿಂದ ಡಿಟ್ಯಾಚ್ ಮಾಡುವಂತ ಫಾರ್ಮುಲಾ. ಸೊ ಅಲ್ಲಿ ಬಯೋಡೈಜೆಸ್ಟರ್ಗಳು ಹೋದ್ರೂ ಕೂಡ ಅದು ಈಸಿಯಾಗಿ ಬೇಗ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ, ಯಾವುದೇ ದುರ್ವಾಸನೆ ಬರೋದಿಲ್ಲ. ಸೊ ಎಷ್ಟೊಂದು ಶಾಲೆಗಳಲ್ಲಿ ನಮ್ಮ ಟಾಯ್ಲೆಟ್ ನೀರನ್ನ ಬಳಸ್ತಾ ಇದ್ದಾರೆ. ಅದೇ ರೀತಿ ಫ್ಲೋರ್ ಕ್ಲೀನರ್ ಇರ್ಬೋದು. ಎಷ್ಟೊಂದು ಮಕ್ಕಳು ಕ್ರಾಲ್ ಮಾಡ್ತಾರೆ, ಅಂದ್ರೆ ತೆವಳುವಾಗ ಎಷ್ಟೊಂದು ಕೆಮಿಕಲ್ ಇರುತ್ತೆ, ಬಾಯಿಗೆ ಹಾಕಿದಾಗ ಅದು ನಮ್ಗೆ ಗೊತ್ತಾಗಲ್ಲ. ಅದೇ ನಮ್ದು ಇದು ಯೂಸ್ ಮಾಡಿದ್ರೆ ಪ್ರಾಣಿಗಳು, ಎಷ್ಟೊಂದು ಜನ ಈಗ ಪೆಟ್ ಫ್ರೆಂಡ್ಲಿ ಅಂದ್ರೆ ಪ್ರಾಡಕ್ಟ್ಸ್ ಅನ್ನು ಹುಡುಕ್ತಾ ಇರ್ತಾರೆ. ಸೊ ಅದಕ್ಕೂ ನಾವು ಮಾಡಿದೀವಿ. ಆಮೇಲೆ ಇದು ನಾವು ಬರೀ ಬಾಯಿ ಮಾತಿನಲ್ಲಿ ಇದು ನೈಸರ್ಗಿಕ ಇದು ಯಾವುದೇ ಇದು ಮಾಡಲ್ಲ, ನಾವು ಇದನ್ನ ವೈಜ್ಞಾನಿಕವಾಗಿ ಸ್ಟಡಿ ಕೂಡ ಮಾಡಿದೀವಿ. ಬರೀ ನಾವಷ್ಟೇ ಮಾಡಿಲ್ಲ, ಮಾನ್ಯತೆ ಪಡೆದ ಬೇರೆ ಪ್ರಯೋಗಗಳನ್ನು ಮಾಡಿ ಅದಕ್ಕೆ ನಾವು ಸರ್ಟಿಫಿಕೇಟ್ಗಳನ್ನು ಅಂದ್ರೆ ಪ್ರಮಾಣ ಪತ್ರವನ್ನು ತಗೊಂಡಿದ್ದೀವಿ. ಒಂದು ಉದ್ಯಮ ಸಕ್ಸಸ್ಫುಲ್ ಆಗಬೇಕು ಅಂದರೆ ಬರೀ ನಾವಷ್ಟೇ ಹೊಗಳಬಾರ್ದು, ಬೇರೆ ಬೇರೆ ಸರ್ಟಿಫಿಕೇಶನ್ಸ್ ಕೂಡ ನಮಗೆ ಸಿಕ್ಕಿದೆ. ಆ್ಯಂಡ್ ನಮಗೆ ಈಗ SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಏನು ವಿಶ್ವಸಂಸ್ಥೆ ಮಾಡಿದೆ, ಅದಕ್ಕೂ ಕೂಡ ನಾವು ಅದೇ ರೀತಿ ನಾವು ನಮ್ಮ ಉತ್ಪಾದನಾ ಕ್ರಮ ಏನೇನಿದೆ ಅದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅದರಲ್ಲಿ 7ರಿಂದ 8 ಪಾಯಿಂಟ್ಸ್ಗಳಿಗೆ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂದ್ರೆ ಒಂದು ಮಾನ್ಯತೆ ಸಿಕ್ಕಿದೆ. ಯಾವುದೇ ನಾವು ಮಾಡುವಂತ ಉತ್ಪನ್ನದಲ್ಲಿ ತ್ಯಾಜ್ಯವನ್ನ ನಾವು ಕೊಡ್ತಾ ಇಲ್ಲ, ನೀರಿನ ಮರುಬಳಕೆ ಆಗ್ತಾ ಇದೆ. ಆಮೇಲೆ ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇನ್ನೊಂದು ನಾವು ಬೆಂಗಳೂರಿನಲ್ಲಿ ಮಾತ್ರ ಒಂದು ಇದು ಮಾಡ್ತಾ ಇದ್ದೀವಿ. ನೀವು ನಮ್ದೇನಾದ್ರೂ 5 ಲೀಟರ್ ಕಂಟೈನರ್ ತಗೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಆರ್ಡರ್ ಹಾಕಿದಾಗ ವಿ ಆರ್ ಕಲೆಕ್ಟಿಂಗ್ ಬ್ಯಾಕ್, ನಾವು ಅದನ್ನ ತಗೋತಾ ಇದ್ದೀವಿ ಅಂಡ್ ನಾವು ಮತ್ತೆ ಮರುಬಳಕೆ ಮಾಡ್ತಾ ಇದ್ದೀವಿ ಆ ಕ್ಯಾನ್ ಅನ್ನ ಅನೇಕ ಕ್ರಮಗಳನ್ನು ಉಪಯೋಗಿಸ್ತೀವಿ. ಸೊ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡ್ಲಿಕ್ಕೆ ಇದು ಒಂದು ಉತ್ತಮವಿದೆ. ಎಷ್ಟೋ ನಮಗೆ 1000ಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಆ ಥರ ನೆಕ್ಸ್ಟ್ ಆರ್ಡರ್ ಹಾಕುವಾಗ ನಂದು 2 ಕ್ಯಾನ್ ರಿಟರ್ನ್ ಇದೆ ಹಳೇದು ಅಂತ ಹೇಳ್ತಾರೆ. ನಾವು ತಗೊಂಡು ಬಂದು ಅದಕ್ಕೊಂದು ಕ್ರಮ ಇದೆ, ಬೇರೆ ಬೇರೆ ರೀತಿ ಮಾಡಿ ನಾವು ಮರುಬಳಕೆ ಮಾಡ್ತೀವಿ, ಆ ಥರ ಇದೆ. ಆಮೇಲೆ ಕೆಲವೊಂದು ಸೆಂಟರ್ಸ್ಗಳಲ್ಲಿ ಅಂದರೆ ಭೂಮಿ ಕಾಲೇಜ್ ಇರ್ಬೋದು, ರಾಗಿ ಕಣ ಇರ್ಬೋದು, ಅಲ್ಲಿ ಎಲ್ಲಿ ಹೋಗ್ತೀವಿ ನೀವು ನಿಮ್ಮ ಕಂಟೈನರ್ಸ್ಗಳನ್ನು ಪಾತ್ರೆ ತಂದುಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೀಫಿಲ್ ಮಾಡ್ಕೊಂಡು ಹೋಗ್ಬೋದು. ರೀಫಿಲ್ ಸ್ಟೇಷನ್ ಇದೆ, 1 ಲೀಟರ್ ತಗೊಂಡು ಹೋಗ್ಬೋದು. ಸೊ ಇದು ಒಂದು ನಾವು ಈ ಪ್ಲಾಸ್ಟಿಕ್ ದುರ್ಬಳಕೆ ಕಡಿಮೆ ಆಗುತ್ತೆ. ಎಷ್ಟೋ ಜನ ನಮ್ಗೆ ಸಲಹೆ ಕೊಡ್ತಾರೆ, ನೀವು ಗ್ಲಾಸಲ್ಲಿ ಮಾಡಿ ಅಂತ. ಗ್ಲಾಸಲ್ಲಿ ಮಾಡುವುದು ಉತ್ತಮ, ಆದ್ರೆ ಈಗ ನಾನು ಇದ್ರ ಡೆಲ್ಲಿ ಕಳಿಸ್ಬೇಕು ಅಂತಿದ್ರೆ ಅದು ಎಷ್ಟೋ ನಾವು ನೋಡಿದ್ರೆ ಬ್ರೇಕೇಜ್ ಆಗುತ್ತೆ. ಈಗ ನಾವು ಸಂಸ್ಥೆನೂ ಇರಬೇಕು, ಆಮೇಲೆ ಒಳ್ಳೆ ಪ್ರಾಡಕ್ಟ್ಸು ಗ್ರಾಹಕರಿಗೆ ಹೋಗುವಾಗ ಈ ತರ ನಾವು ಮರುಬಳಕೆ ಮಾಡುವಂತ ಪ್ಲಾಸ್ಟಿಕ್ಗಳಲ್ಲಿ ಮಾಡ್ತಾ ಇದೀವಿ. ಬಟ್ ಈ ತರನು ನಾವು ಹೇಳ್ತಾ ಇದೀವಿ, ನೀವೇ ತಗೊಬನ್ನಿ, ತುಂಬ್ಕೊಂಡು ಹೋಗಿ, ನಮ್ಮ ಫ್ಯಾಕ್ಟ್ರಿ ಬಂದು ರೀಫಿಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಸಮಾಜದ ಒಳ್ಳೆತನಕ್ಕೆ ನಾವು ಈ ರೀತಿ ಬೇರೆ ಬೇರೆ ಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಉದ್ಯೋಗನ ಕೊಡ್ತಾ ಇರೋದು ಒಂದು ನೆಮ್ಮದಿ ಇದೆ. ಸೊ ಈ ತರ ನಾವು ನಮ್ಮ ಸಂಸ್ಥೆ, ನಾನು ಮೊದಲೇ ಹೇಳಿದಂತೆ ನಾನು ಬೇರೆಯವ್ರ ತರ ಇರಬೇಕು, ಯಾವತ್ತು ಚಿಂತೆ ನಮ್ದು ಈ ತರ, ಬೇರೆಯವ್ರಕ್ಕಿಂತ ನಾನು ಬೇರೆಯವ್ರ ತರ ಆಗ್ಬೇಕು. ಈಗ ನಾವು ಸಂಸ್ಥೆನೂ ಬೇರೆಯವ್ರಕ್ಕಿಂತ ವಿಭಿನ್ನವಾದ ಸಂಸ್ಥೆ ಮಾಡ್ಬೇಕು ಅಂತಾನೆ ನಮ್ದು ಉದ್ದೇಶ. ಸೊ ನೀವು ಈಗ ನಾನೇನ್ ಕೇಳಕ್ ಹೊರಟಿದ್ದೀನಿ ಅಂದ್ರೆ, ಈಗಿನ ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನಾಗಿದೆ, ಈ ಬೇರೆ ಬೇರೆ ಕಂಪನೀಸ್, ಮಲ್ಟಿನ್ಯಾಷನಲ್ ಕಂಪನೀಸ್ ಏನ್ ಬಂದಿದೆಯಲ್ಲ, ಅವ್ರ ಜೊತೆ ನೀವು ಹೇಗೆ
ಕಾಂಪೀಟ್ ಮಾಡ್ತೀರಿ? ಯಾಕೆಂದ್ರೆ ಈಗ ಜನರ ಮನಸ್ಸಲ್ಲಿ ನೀವು ಹೇಳ್ದಾಗೇನೆ ನೊರೆ ಬಂದ್ರೆ ಮಾತ್ರ ಕ್ಲೀನ್ ಆಗುತ್ತೆ ಅನ್ನೋದಿದೆ. ತುಂಬಾ ಹೆವಿ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ. ಜನರ ಮನಸ್ಸಲ್ಲಿ ಒಂದು ಗ್ಲಾಮರ್ ಬರುತ್ತೆ. ಜನಕ್ಕೆ ಇದನ್ನ ನಾನು ಯೂಸ್ ಮಾಡ್ಬೇಕು, ಇದು ಯೂಸ್ ಮಾಡಿದ್ರೆ ದೇ ಐಡೆಂಟಿಫೈ ದೆಮ್ಸೆಲ್ಫ್ ವಿತ್ ದೋಸ್ ಬ್ರ್ಯಾಂಡ್ಸ್. ಕರೆಕ್ಟ್. ಈಗ ಮೊದಲನೇದಾಗ ನಾ ಹೇಳ್ಬೇಕಂದ್ರೆ ನಾವು ಅವ್ರ ಜೊತೆ ಕಾಂಪಿಟೇಷನ್ ಆಗುವಷ್ಟು ಇನ್ನೂ ನಾವು ಅಷ್ಟೊಂದು ಬೆಳೆದಿಲ್ಲ. ಆದ್ರೆ ನಮ್ಮ ಗ್ರಾಹಕರು ಏನಿದ್ದಾರೆ ದೇ ಆರ್ ಆ ತರ ಗ್ರಾಹಕರನ್ನೇ ನಾವು ನೋಡ್ತಾ ಇದ್ದೀವಿ. ಈಗ ಅದರ ಪ್ರಾಮುಖ್ಯತೆ ತಿಳಿದಿರುವಂತ ಕಸ್ಟಮರು ಆ ಒಂದು 1% ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡಿದ್ರು ನಾವು ಒಂದು ಸ್ಥಾನಕ್ಕೆ ಹೋಗ್ಬೋದು. ಈಗ ಎಷ್ಟೋ ಜನಕ್ಕೆ ಇದು ಈಗ ಟಾಯ್ಲೆಟ್ನರ್ ಎಲ್ಲ ಯಾರು ನ್ಯಾಚುರಲ್ ಯೂಸ್ ಮಾಡ್ತಾರೆ ಸರ್, ನಮ್ಗೇನು ಉಪಯೋಗ ಅಂತ ನಾನು ಹೇಳಿದಾಗೆ, ಕ್ಲೀನ್ ಮಾಡುವಾಗ ಅದರಿಂದ ಬೇರೆ ಬೇರೆ ರೀತಿಯ ಹೊಗೆ ಬರುತ್ತೆ, ಅದು ಶ್ವಾಸಕೋಶಕ್ಕೆ ಇದು, ಆಮೇಲೆ ಅದು ಬಯೋಡೈಜೆಸ್ಟರ್ ಫ್ರೆಂಡ್ಲಿ ಇರಲ್ಲ. ಈ ತರ ಮನವರಿಕೆ ಮಾಡಿಕೊಟ್ಟಾಗ ಯಾವಾಗ ತಗೋತಾರೋ ಕಸ್ಟಮರು, ಅವ್ರು ನಮಗೆ ನಿಜವಾದ ಗ್ರಾಹಕರು. ಯಾಕೆಂದ್ರೆ ನೀವು ಹೇಳ್ದಂಗೆ ಈಗ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ನಾವು ಪ್ರೈಸ್ ಇರ್ಬೋದು, ಬ್ರ್ಯಾಂಡಿಂಗ್ ಅಲ್ಲಿ ಇರ್ಬೋದು, ನಾವು ಇನ್ನೂ ಬೆಳೀತಾ ಇರುವಂತ ಕಂಪ್ನಿ. ಯಾವಾಗ ಈ ತರ ರೆಸ್ಪಾನ್ಸಿಬಲ್ ಬಯರ್ಸ್, ಈ ತರ ಗ್ರಾಹಕರ ಎಚ್ಚರ ಆಗ್ತಾವೋ, ನಮ್ಮಂತ ಚಿಕ್ಕ ಚಿಕ್ಕ ಕಂಪ್ನಿಗಳು, ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳಿಗೆ ಉತ್ತಮ ಅವಕಾಶ ಇದೆ. ನಾನು ಹೇಳೋದು ಇಂಥ ಹೆಚ್ಚೆಚ್ಚು ಕಂಪನಿಗಳು ಬರಬೇಕು ನಮಗೆ, ಹೆಚ್ಚೆಚ್ಚು ನೈಸರ್ಗಿಕ ಮೂಲವಾದಂಥ ಕಂಪನಿ ಬರಬೇಕು. ನಾಟ್ ಓನ್ಲಿ ಇನ್ ಇದರಲ್ಲೂ ಅಷ್ಟೇ ಅಲ್ಲ, ಶುಚಿಕಾರಕಗಳ ಸೆಗ್ಮೆಂಟಲ್ಲಿ ಅಷ್ಟೇ ಅಲ್ಲ, ಫುಡ್ಡಲ್ಲಿ ಬರಬೇಕು. ಆಮೇಲೆ ಸಾಸ್ಗಳು, ಜಾಮ್ಗಳು, ಇದು ಭಾರಿ ಅವಶ್ಯಕತೆ ಇರುವಂಥ ಫೀಲ್ಡು. ಸೊ ನವ ಉದ್ಯಮಿಗಳು ಏನಾದರೂ ಮಾಡಬೇಕು ಅಂತಿದ್ರೆ ಈ ಥರ ಕ್ಷೇತ್ರ ಅಂದರೆ ಸುಸ್ಥಿರ ಜೀವನ ಶೈಲಿ ಆಗುವಂಥ ಈಗ ಎಲ್ಲ ಗ್ರಾಹಕರುಗಳು ಹೆಚ್ಚಾಗ್ತಾ ಇದ್ದಾರೆ. ಯಾಕಂದರೆ ನಾವು ತುಂಬ ಸಂತೆಗಳಿಗೆ ಹೋಗ್ತೀವಿ, ಇವೆಂಟ್ಸ್ಗಳಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಈ ಥರ ಕೇಳ್ತಾ ಇದ್ದಾರೆ ನಿಮ್ದು ಲೇಬಲ್ ಮೇಲೆ ಏನಿದೆ. ಗ್ರಾಹಕರುಗಳು ಹಿಂದಿನ ಲೇಬಲ್ ಅಂದರೆ ನಮ್ಮ ಪ್ರಾಡಕ್ಟ್ಸ್ ಲೇಬಲ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟೋ ಜನ ನೋಡೋದೇ ಇಲ್ಲ, ಏನಿದೆಯಪ್ಪ ಇದರಲ್ಲಿ ಹಿಂದ್ಗಡೆ. ಸೊ ಗ್ರಾಹಕರುಗಳು ಎಚ್ಚರ ಆಗ್ಬೇಕು ನಾವು. ಸೊ ನೋಡೋಕೆ ಶುರು ಮಾಡಬೇಕು ಏನು ಇದು ಅಂತ. ಆವಾಗ ಈ ಥರ ಇದು ಶುರುವಾಗುತ್ತೆ. ಎಲ್ಲ ಉತ್ಪನ್ನಗಳಿಗೂ ಅಲ್ಟರ್ನೇಟ್ ನೈಸರ್ಗಿಕವಾಗಿ ಮಾಡಲೇಬೇಕು. ಆದರೆ ಗ್ರಾಹಕರುಗಳಿಗೂ ಸ್ವಲ್ಪ ವಿಚಾರ ಮಾಡಬೇಕು. ಈಗ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಹಾಕಿಲ್ಲ ಅಂದರೆ 1 ವಾರಕ್ಕೆ ಹಾಳಾಗ್ತದೆ. ನನಗೆ 1 ವಾರ ಸಾಕು, ನನಗೆ ಪ್ರಿಸರ್ವೇಟಿವ್ ಇಲ್ದಿರೋ ಬೇಕು ಅಂತ ಒಂದು ತಿಳುವಳಿಕೆ ಗ್ರಾಹಕರುಗಳು ಹೆಚ್ಚು ಮಾಡಬೇಕು. ಈಗ ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಆ ಥರ ಏನೋ ಇದೆ. ನಮ್ಮದು 18 ತಿಂಗಳ ಇದು. ಬಟ್ ನಾವು ನೈಸರ್ಗಿಕ ಮತ್ತು ಅಕ್ಸೆಪ್ಟೇಬಲ್, ಈಗ ಫುಡ್ ಗ್ರೇಡ್ ಅಂದರೆ ಯಾವುದು ಫುಡ್ಡಲ್ಲಿ ಬಳಸ್ತಾರೋ ಅಂತ ಇದನ್ನ ಉಪಯೋಗಿಸ್ತಾ ಇದ್ದೀವಿ. ಸೊ ಅದರಿಂದ ನಾವು ಒಂದು ಸ್ವಲ್ಪ ಶೆಲ್ಫ್ ಲೈಫ್, ಯಾಕೆಂದ್ರೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ 1 ವಾರ ಹಾಳಾಗ್ಬಿಟ್ರೆ ಜನ ಇದಾಗಲ್ಲ, ತಗೊಳಲ್ಲ. ಸೊ 18 ತಿಂಗಳು ನಮ್ದು ಬಾಳಿಕೆ ಬರುತ್ತೆ. ಆ್ಯಂಡ್ ಇಟ್ಸ್ ಟಾಕ್ಸಿಕ್ ಫ್ರೀ, ಆ ಥರ ಒಂದು ಇದರನ್ನ ಬಳಸ್ತೀವಿ. ಆಮೇಲೆ ಈಗ ನುಗ್ಗೆಕಾಯಿ ದ್ರಾವಣ ಇರ್ಬೋದು, ಆಮೇಲೆ ಉಪ್ಪು ಇರ್ಬೋದು, ಅದು ಶೆಲ್ಫ್ ಲೈಫ್ ಅನ್ನ ನ್ಯಾಚುರಲ್ ಆಗಿ ಹೆಚ್ಚು. ಅಂದ್ರೆ ನೀವು ಹೇಳ್ತಾ ಇರೋದು ಈಗ ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಶೆಲ್ಫ್ ಲೈಫ್ ಪ್ರಿಸರ್ವೇಟಿವ್ಸ್ ಏನ್ ನೀವು ಯೂಸ್ ಮಾಡಿ ಅದು ನೈಸರ್ಗಿಕವಾಗಿ ಇರುತ್ತೆ? ನೈಸರ್ಗಿಕನೂ ಇದೆ, ಆಮೇಲೆ ರಾಸಾಯನಿಕ ಏನಿರುತ್ತೆ, ಉಪ್ಪುನೂ ಇರ್ಬೋದು, ಇದು ರಾಸಾಯನಿಕ. ಆದ್ರೆ ಇಟ್ ಈಸ್ ಅಪ್ರೂವ್ಡ್ ಇನ್ ಆರ್ಗ್ಯಾನಿಕ್. ಇದು ಕೆಲವೊಂದು ಈಗ ಎಲ್ಲದೂ ರಾಸಾಯನಿಕ, ಈಗ ಉಪ್ಪು ರಾಸಾಯನಿಕ, ಬಟ್ ಅದು ಇಟ್ಸ್ ಸೇಫ್, ನಾವು ಉಪ್ಪನ್ನ ಡೈಲಿ ಕನ್ಸ್ಯೂಮ್. ಆ ಥರ ಏನು ರಾಸಾಯನಿಕ ಏನಿದೆ ಆ ಉಪಯೋಗಿಸುವಂತ ಕೂಡ ಇದೇನು 4A 4B ಲೀಸ್ಟ್ ಅಂತ ಇದೆ, ಆ ಲೀಸ್ಟಲ್ಲಿ ಇರುವಂತ ಇದನ್ನೇ ಉಪಯೋಗಿಸ್ಬೇಕು. ಆವಾಗ ಅದನ್ನ ನೀವು ಆರ್ಗ್ಯಾನಿಕ್, ರಾಸಾಯನಿಕ ಮುಕ್ತ ಅಂತ ಹೇಳ್ಬೋದು. ನಿಮ್ಮಲ್ಲಿ ಡೀಲರ್ಸು ಡಿಸ್ಟ್ರಿಬ್ಯೂಟರು ಇದ್ದಾರಾ ಅಥವಾ ಡೈರೆಕ್ಟ್ ಆಗಿ ನೀವು ಕನ್ಸ್ಯೂಮರ್ಸಿಗೆ ಮಾತ್ರ ಇದನ್ನ ತಲುಪಿಸ್ತಾ ಇದ್ದೀರಾ? ನಾವು ಬೆಂಗಳೂರಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಚೆನ್ನೈಲಿ ಇದೆಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇವಾಗ ಈಗಿನ ವೇಗ ಯುಗದಲ್ಲಿ ನಮ್ದು ಎಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್ ಆ ತರನೇ ಹೆಚ್ಚು ನಾವು ಹೆಚ್ಚಾಗಿ ನೀವು ನೇರ ಗ್ರಾಹಕರಿಗೆ. ಕೋವಿಡ್ಗಿಂತ ಮುಂಚೆ ಒಂದು 100ರಿಂದ 110 ವಿವಿಧ ಈ ಆರ್ಗ್ಯಾನಿಕ್ ಗ್ರೋಸರಿ ಸ್ಟೋರ್ಸ್ ಅಂದ್ರೆ ಬೇರೆ ಬೇರೆ ಅಂಗಡಿಗಳಲ್ಲಿ ಲಭ್ಯ ಇರ್ತಿತ್ತು. ಬಟ್ ಕಾರಣಾಂತರಗಳಿಂದ ಈ ಕೋವಿಡ್ ಎಷ್ಟೊಂದು ಚೇಂಜ್ ಮಾಡಿಬಿಟ್ಟಿದ್ದೀವಿ ನಾವು. ಆನ್ಲೈನ್ ಅಂದ್ರೆ ನೀವು ನಮ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು, ನಮ್ದು ನಂಬರ್ 9019239943 ಮಾಡಿದ್ರೆ ನಮ್ಗೆ ಗ್ರಾಹಕರಿಂದ ಮೆಸೇಜ್ ಬರುತ್ತೆ, ಈ ತರ ಉತ್ಪನ್ನ ಬೇಕು. ನಾವು ಬೆಂಗಳೂರಿನ ಮೂಲೆಗಳಿಗೆ ನಾವು ಬೇರೆ ಬೇರೆ ಕಡೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ಕಳಿಸ್ತೀವಿ. ಆಮೇಲೆ ಇನ್ ಡೆಲ್ಲಿ ಅವ್ರು ಬೇಕು, ಮುಂಬೈ ಅವ್ರು ಬೇಕು ಅಂದ್ರೆ ಅವ್ರು ಅಮೆಝಾನ್ ನಮ್ದು ಎಕೋ ಸ್ವಚ್ 3R ಅಂತ ಸರ್ಚ್ ಮಾಡಿದ್ರೆ ಆರಾಮಾಗಿ ಅವರು ಆರ್ಡರ್ ಹಾಕ್ಬೋದು. ಸೊ ಈ ರೀತಿ ನಮ್ಮ ಮಾರುಕಟ್ಟೆಯನ್ನ ನಾವು ವ್ಯಾಪಿಸ್ತೀವಿ. ಈಗ ದಿನನಿತ್ಯದ ಬಳಕೆ ವಸ್ತುಗಳು ಒಂದಾಯ್ತು, ಈ ರೀತಿ ಡಿಟರ್ಜೆಂಟ್ಸು ನೀವೇನು ಹೇಳಿದ್ರಿ, ಅದೇ ಥರ ಕ್ಲೀನರ್ಸು, ಡಿಟರ್ಜೆಂಟ್ಸ್ ಎಲ್ಲ ನೈಸರ್ಗಿಕವಾಗಿ ಬರುತ್ತೆ. ಅದೇ ಥರ ನೀವು ಈಗ ಸೋಪ್ಸು ಮತ್ತು ಶ್ಯಾಂಪು ಇದನ್ನೆಲ್ಲ ಲಿಕ್ವಿಡ್ ಫಾರ್ಮಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ, ಹ್ಯಾಂಡ್ ವಾಶು, ಸ್ಯಾನಿಟೈಸರ್ಸ್ ಎಲ್ಲ.
ಇದನ್ನ ಈಗ ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡ್ತಾರಾ ಅಥವಾ ಹೇಗೆ? ಡಾಕ್ಟರ್ಸ್ ಅಂದ್ರೆ ನಾನು ಹೇಳ್ತಾರೆ ಈ ಆಂಗಲ್ ನಿಮ್ಗೆ ಯೋಚನೆ ಮಾಡಾಗೆ, ಅಂದ್ರೆ ಅವ್ರನ್ನು ಪ್ರಿಸ್ಕ್ರೈಬ್ ಮಾಡೋ ತರ ನಾವು ಮಾಡ್ಬೋದಾ? ಮಾಡ್ಬೋದು. ಯಾಕಂದ್ರೆ ನೀವೆಲ್ಲ ಡಾಕ್ಟರ್ಸ್, ನೀವೆಲ್ಲ PhD ಮಾಡಿ ವಿಜ್ಞಾನಿಗಳು ಬಂದಿರೋರು. ಮಾಡ್ಬೋದು. ನಾವು ಅದು ಆಯುಷ್ ಇಲಾಖೆಗೆ ನಾವು ಇದು ಅಪ್ಲೈ ಮಾಡಿದೀವಿ. ಲೈಸೆನ್ಸ್ ಸಿಕ್ಕಿದ ಮೇಲೆ ನಾವು ಡಾಕ್ಟರ್ಗಳ ಭೇಟಿಯಾಗಿ, ಸರ್ ಈ ತರ ಹ್ಯಾಂಡ್ ವಾಶ್ ಇದೆ, ಈ ತರ ಶಾಂಪೂ ಇದೆ, ನಮ್ಮ ಅದಕ್ಕೆ ಬೇರೆ ರೆಪ್ಗಳನ್ನು ಇಡಬೇಕಾಗತ್ತೆ. ನಾವು ಅದನ್ನ ಸಪರೇಟ್ ಸೆಗ್ಮೆಂಟ್ ಮಾರ್ಕೆಟಿಂಗ್ ಟೀಮ್ ಇಟ್ಬಿಟ್ಟು ಈ ತರ ಲಭ್ಯವಿದೆ, ನೀವು ಇದನ್ನ ರೆಫರ್ ಮಾಡ್ಬೋದು, ಇದನ್ನ ಬರಿಬಹುದು ಅಂತ ಗ್ರಾಹಕರಿಗೆ ಹೇಳ್ಬೋದು. ಸೊ ಅದು ಒಂದು ಇದು ನಾವು ಮುಂದೆ ನಾವು ಕೆಲವೊಂದು ಲೈಸೆನ್ಸಿಂಗ್ಗಳು ನಡೀತಾ ಇದೆ, ಅದು ತಗೊಂಡ್ ಮಾಡ್ಬೇಕಾಗತ್ತೆ. ಆ ಲೈಸೆನ್ಸ್ ಡಾಕ್ಟರ್ಸ್ ಥ್ರೂ ಹೋಗ್ಬೇಕಾದ್ರೆ ಕೆಲವೊಂದು ವಿವಿಧ ಬೇರೆ ಬೇರೆ ರೀತಿಯ ಇಲಾಖೆಗಳಿಂದ ಅದಕ್ಕೆ ನಾವು ಈಗ ಬೇರೆ ಬೇಕಾಗಿರುವಂತ ಸ್ಟಡೀಸ್ ಮಾಡ್ಬೇಕಾಗತ್ತೆ. ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಇರ್ಬೋದು, ಆಮೇಲೆ ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಅಂತ ಅದನ್ನ ಮಾಡ್ತಾ ಇದೀವಿ. ನೀವು ಹೇಳ್ದಂಗೆ ನಾವು ಅದಕ್ಕೂ ಕೂಡ ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಮ ಮುಂದಿನ ಯೋಚನೆಗಳೇನು? ನಮ್ಮ ಮುಂದಿನ ಯೋಜನೆಗಳಲ್ಲಿ ಅದೇ ನಾವು ಶುರು ಮಾಡಿದ್ದು ಗ್ರಾಹಕರಿಗೆ ಬೇರೆ ಬೇರೆ ರೀತಿಯ ಸೇಫ್ ಆ್ಯಂಡ್ ಸಸ್ಟೈನಬಲ್ ಪ್ರಾಡಕ್ಟ್, ಯಾವುದೇ ಹಾನಿಕಾರಕಗಳಿಂಥ ಪ್ರಾಡಕ್ಟ್ಸ್ಗಳನ್ನು ಮಾಡಬೇಕು ಅಂತ. ಇವಾಗ ನಾವು ಓರಲ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ಮೌತ್ ವಾಶ್ ಇರ್ಬೋದು, ಡೆಂಚರ್ ವಾಶ್ ಇರ್ಬೋದು, ಆ ಥರ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ಎಷ್ಟೋ ಈಗ ಸೊಳ್ಳೆ ನಿವಾರಣೆಗೆ ಎಷ್ಟೋ ಈಗ ಕೆಮಿಕಲ್ಸ್ಗಳು ಆಗ್ತಾ ಇದೆ, ಅದಕ್ಕೆ ಒಂದು ಉತ್ತಮವಾದ ಆಲ್ಟರ್ನೇಟಿವ್ ಹುಡುಕ್ತಾ ಇದ್ದಾರೆ ಜನ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಬೇವಿನ ಎಣ್ಣೆ ಮತ್ತು ವೈಟೆಕ್ಸ್ ನಿಗುಂಡ ಅಂದರೆ ನುಕ್ಕೆ ಸೊಪ್ಪಿನ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿ ಅದರೆಲ್ಲ ಪೈಪ್ಲೈನ್ ಪ್ರಾಡಕ್ಟ್ಸ್ ಅಂದರೆ ನಡೀತಾ ಇದೆ. ಸೊ ನಾವು ನೀವು ಮೊದಲೇ ಹೇಳಿರುವಂತೆ ವಿಜ್ಞಾನಿಗಳು, ಸೊ ಅದೇ ನಮ್ದು ದಿನನಿತ್ಯ ಕಾರ್ಯ. ದಿನಕ್ಕೆ ಹೇಗೆ ಇದಕ್ಕೆ ಅಲ್ಟರ್ನೇಟಿವ್ ಈ ರಾಸಾಯನಿಕ ಹೇಗೆ ಮಾಡಬೇಕು ಅಂತಾನೆ ನಾವು ದಿನ ಅದೇ ಮಾಡ್ತಾ ಇರೋದು. ಬಟ್ ಉದ್ಯಮನೂ ನಡೆಸ್ತಾ ಇದ್ದೀವಿ, ಇದನ್ನು ಮಾಡ್ತಾ ಇದೀವಿ. ಮುಂದೆ ಈ ತರ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ನಾವು ಬೇಬಿ ಕೇರ್ ಪ್ರಾಡಕ್ಟ್ಸ್ ಅನ್ನು ಮಾಡ್ತಾ ಇದೀವಿ. ಅಂದ್ರೆ ಮಗುವಿಗೆ ಮತ್ತೆ ಶಿಶುವಿಗೆ ಬೇಕಾಗುವಂತ ಶಾಂಪೂ ಇರ್ಬೋದು, ಸೋಪ್ ಇರ್ಬೋದು, ಅದನ್ನು ವರ್ಕ್ ಮಾಡ್ತಾ ಇದೀವಿ. ಅದೊಂದು ಸಪ್ರೇಟ್ ಒಂದು ಬ್ರ್ಯಾಂಡ್ ಬರ್ತಾ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಪೆಟ್ ಕೇರ್ ಪ್ರಾಡಕ್ಟ್ಸ್ ಎಷ್ಟೊಂದು ನಮಗೆ ಅವಕಾಶ ಇದೆ ನೋಡಿ. ಈಗ ನವ ಉದ್ಯಮಿಗಳಿಗೆ ಏನಾದ್ರು ಮಾಡ್ಬೇಕಂತಿದ್ರೆ ಸೇಫ್ ಪೆಟ್ ಕೇರ್ ಪ್ರಾಡಕ್ಟ್ಸ್, ಸೇಫ್ ಬೇಬಿ ಕೇರ್ ಪ್ರಾಡಕ್ಟ್ಸ್, ಈ ತರ ಎಲ್ಲ ಅವಕಾಶಗಳಿದೆ. ನಾವು ಅದೇ ಈಗ ಬ್ರಿಕ್ಸ್ ಅಂದ್ರೆ ಬಯೋಲಾಜಿಕಲ್ ರಿಸರ್ಚ್ ಇನೋವೇಷನ್ ಸೆಂಟರ್ ಅಂಡ್ ಸೊಲ್ಯೂಷನ್ ಒಂದು ಮದರ್ ಕಂಪನಿ ಅಂತ ಮಾಡಿಬಿಟ್ಟು ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ನಾವು ಇಕೋಸ್ವಚ್ 3R ಅಂತ ಮನೆ ಬಳಕೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ, ಇಕೋಸತ್ವ 3R ಅಂತ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ. ಅದೇ ತರ ಬೇಬಿ ಕೇರ್ಗೆ ಒಂದು ನವೀನ ಒಂದು ಹೆಸರನ್ನ ಇಟ್ಬಿಟ್ಟು ಮಾಡಬಹುದು. ಆಮೇಲೆ ಪೆಟ್ ಕೇರ್ ಅನ್ನ ಮಾಡಬಹುದು. ಆ ತರ ಬೇರೆ ಬೇರೆ ಸೆಗ್ಮೆಂಟ್ಗಳನ್ನು ಮಾಡುವಂತ ಒಂದು ನಮ್ಮ ಕಲ್ಪನೆ ಅಂದ್ರೆ ವಿಚಾರ ಇದೆ, ಮುಂದೆ ಮಾಡುವ ಯೋಜನೆ ಇದೆ. ಆಲ್ರೆಡಿ ನಾವು ಅದರ ಹಾದಿಯಲ್ಲಿ ನಾವು ಮುನ್ನುಗ್ತಾ ಇದೀವಿ. ಸೊ ಈ ರೀತಿ ನೀವೇನ್ ಪ್ರಾಡಕ್ಟ್ಸ್ ಗಳನ್ನ ಹೇಳಿದ್ರಲ್ಲ, ಇದು ಭಾರತದಲ್ಲಿ ಮೊದಲನೇ ಬಾರಿ ನೀವು ಶುರು ಮಾಡಿರುವಂತ ಸಂಸ್ಥೆನಾ ಅಥವಾ ಈ ರೀತಿ ಸಂಸ್ಥೆಗಳು ಮತ್ತು ಇದೆಯಾ? ಹೇಗೆ, ಯಾವ ರೀತಿ? ಈ ಅಂಟುವಾಳಕಾಯಿ ಶಿಕಾಕಾಯಿ ಕಾಂಬಿನೇಷನ್ ಅಂದ್ರೆ ದ್ರಾವಣ ಯೂಸ್ ಮಾಡೋದು ನಾವೇ ಮೊದಲು. ಅದು ಅಂಟುವಾಳಕಾಯಿಯಿಂದ ಟಾಯ್ಲೆಟ್ನರ್ ಅಂತ ನೀವು ಸರ್ಚ್ ಮಾಡಿದ್ರೆ ಎಲ್ಲೂ ಸಿಗಲ್ಲ. ಈಗ ಎಷ್ಟೋ ಜನ ಕೇಳ್ತಾರೆ ಟಾಯ್ಲೆಟ್ನರ್ ಹೆಂಗ್ ಅಂಟುವಾಳಕಾಯಿ ತಲೆ ತೊಳೆಯೋದಲ್ವಾ ಅದು ಅಂತ. ಅದು ಒಂದು ತಪ್ಪು ಕಲ್ಪನೆ. ಸೈಂಟಿಫಿಕಲ್ ವೈಜ್ಞಾನಿಕವಾಗಿ ಇದೊಂದು ಕ್ಲೀನ್ ಮಾಡುವಂತ ಅಂದ್ರೆ ಶುಚಿ ಮಾಡುವಂತ ಶುಚಿಕಾರಕ. ನಮ್ಮ ಪೂರ್ವಜರು ತಲೆ ತೊಳಿಲಿಕ್ಕೆ ಮೈ ತೊಳಿಲಿಕ್ಕೆ ಯೂಸ್, ಬಟ್ ನೀವು ವೈಜ್ಞಾನಿಕವಾಗಿ ಥಿಂಕ್ ಮಾಡಿದ್ರೆ ಸ್ಯಾಪೋನಿನ್ ಅದು ಯಾವುದೇ ಕೊಳೆ ಇದ್ರೂ ನಿರ್ಮೂಲನೆ ಮಾಡುವಂತ ಇದಿದೆ. ಸೊ ಟಾಯ್ಲೆಟ್ನರ್ ಫಸ್ಟ್ ಟೈಮ್ ನಾವು ಮಾಡಿದ್ವಿ, ಫ್ಯಾಬ್ರಿಕ್ ವಾಶು ಆ ಥರ ಇದರಲ್ಲೆಲ್ಲ ನಾವು ಕ್ಲೇಮ್ ಮಾಡಿದ್ವಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ. ನಾವು ಮೊಟ್ಟ ಮೊದಲ ಬಾರಿಗೆ ನಾವು ಟಾಯ್ಲೆಟ್ನರನ್ನು ಅಂಟುವಾಳಕಾಯಿ ಮತ್ತು ಶಿಕಾಕಾಯಿ ದ್ರಾವಣದಿಂದ ಮಾಡಿದ್ವಿ. ಕೆಲವೊಂದು ಉತ್ಪನ್ನಗಳಿದೆ ಹ್ಯಾಂಡ್ ವಾಶ್, ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಬಟ್ ಈ ಥರ ಕಂಪ್ಲೀಟ್ ರೇಂಜ್ ನಮ್ದು ಉದ್ದೇಶನೇ ಅದೇ. ಯಾವುದೇ ನಿಮ್ಮ ಮನೆಯಿಂದ ಬರೋ ನೀರು ಕಲುಷಿತನೇ ಇರಬಾರ್ದು, ಸೇಫ್ ಗ್ರೇ ವಾಟರ್ ಪ್ರಾಕ್ಟೀಸ್ ಅಂತ ನಾವು ಮಾಡಿದ್ದು. ಅದೇ ಥರ ನಾವು ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಅದಮ್ಯ ಚೇತನ ಇರ್ಬೋದು, ಅಲ್ಲೂ ಕೂಡ ನಾವು ಆವಾಗ ಭಾಗವಹಿಸ್ತೀವಿ. ಹಸಿರು ಜೀವನ ಶೈಲಿಯನ್ನ ನಾವು ಜನರಿಗೆ ತಿಳಿಸೋದು. ಅಂದ್ರೆ ನೀವೇನೋ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ನಿಮ್ಮದೇ ಆದಂತ ಒಂದು ಬಟ್ಟೆ, ಆಮೇಲೆ ಸ್ಟೀಲ್ ಗ್ಲಾಸು, ಒಂದು ಪ್ಲೇಟು ಇಟ್ಕೊಂಡು ಹೋಗುವಂಥದ್ದು ಒಂದು ಕ್ರಮವನ್ನ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ಯಾವತ್ತೂ ಹೇಳ್ತಾರೆ. ಬಟ್ ಇಲ್ಲಿ ನಗರದಲ್ಲಿ ನಾವು ಅದಕ್ಕೆ ಹೆಚ್ಚಿನ ಜನರಿಗೆ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತಾನೆ ಈ ತರ ಬೇರೆ ಬೇರೆ ಅದಮ್ಯ ಚೇತನ ಸಂಸ್ಥೆ ಇರ್ಬೋದು, ಬೇರೆ ಸಂಸ್ಥೆಗಳ ಜೊತೆ ನಾವು ಈಗ ಫ್ರೀ ಟೈಮಲ್ಲಿ ಸಂಡೇ ಎಲ್ಲ ನಾವು ಆ ಥರ ಹೋಗಿ ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಆದಷ್ಟು ನಿಮ್ಮ ಏನು ಬಾಟ್ಲು ಇದನ್ನು ನೀವೇ ಕ್ಯಾರಿ ಮಾಡಿ, ಆಮೇಲೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ,
ಆಮೇಲೆ ಹೆಚ್ಚೆಚ್ಚು ಗಿಡ, ಗ್ರೀನ್ ಸಂಡೇ ಅಂತ ಏನಾಗುತ್ತೆ, ಗಿಡಗಳನ್ನ ನೆಡಬೇಕು. ಈ ತರ ಅಂಟ್ವಾಳಕಾಯಿ ಗಿಡ ನೆಡಿ, ಎಲ್ಲಿ ಜಾಗ ಎಂಟಿ ಇದೆಯೋ ಶಿಕಾಕಾಯಿ ಗಿಡ ನೆಡಿ ಅಂತ ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ. ಈಗ ಅಂಟ್ವಾಳಕಾಯಿ ಮತ್ತೆ ಶಿಕಾಕಾಯಿ ನೀವು ಉಪಯೋಗಿಸ್ತೀರಾ, ಇದನ್ನ ಆರ್ಗ್ಯಾನಿಕ್ ಆಗಿ ನಾವು ಹೇಗೆ ಬದುಕಬಹುದು ಅನ್ನೋದನ್ನ ತೋರಿಸ್ತೀರ ನೀವು ಇದ್ರ ಮೂಲಕ. ಈಗ ಅದನ್ನ ಬೆಳೆದಿರುವಾಗ ಅವರು ಬೇರೆ ಬೇರೆ ಕೀಟನಾಶಕಗಳನ್ನ ಸಿಂಪಡಿಸಿರ್ಬೋದಲ್ಲ? ಸಾಧ್ಯತೆ. ಆದ್ರೆ ಅಂಟ್ವಾಳಕಾಯಿ ಮತ್ತೆ ಶಿಕಾಕಾಯಿಗೆ ಬೆಳೆಯುವಾಗ ಯಾವುದೇ ರೀತಿಯ ಸಿಂಪಡಣೆ ಮಾಡೋ ಅವಶ್ಯಕತೆ ಬರಲ್ಲ. ಇಟ್ಸ್ ಅಂದ್ರೆ ಟ್ರೀ ಕ್ರಾಪ್. ಅದು ನೆಟ್ರು ಸಾಕು ಬೆಳ್ಕೊಳುತ್ತೆ, ನೆಟ್ರು ಸಾಕು ಬೆಳೆಯುತ್ತೆ. ನೀರ್ ಹಾಕ್ತಾ ಇರ್ಬೇಕು, ನೀರುನು ಅವಾಗ ಹಾಕಿದ್ರೆ ಸಾಕು. ಆಮೇಲೆ ಶಿಕಾಕಾಯಿ ಮುಳ್ಳು ಗಿಡ, ಅದಕ್ಕೆ ಅಷ್ಟು ಯಾವ್ದು ಇದಲ್ಲ, ತೆಗಿಯೋದೊಂದು ಸ್ವಲ್ಪ ಕಷ್ಟ ಬಿಟ್ರೆ ಇಟ್ಸ್ ಅ ಶ್ರಬ್. ಆಮೇಲೆ ಇದಕ್ಕೆ ಯಾವುದೇ ರೀತಿ ಕೀಟ ಇದು ಕಡಿಮೆ, ಯಾಕಂದ್ರೆ ಕೀಟಕ್ಕೆ ತರಕಾರಿ ಕಡೆ ಆಮೇಲೆ ಹಣ್ಣು ಕಡೆ ಹೋಗ್ಬಿಡತ್ತೆ ಅದು. ಸೊ ಇದ್ರಲ್ಲಿ ಏನು ಸಿಹಿಕಾರಕ ಅಥವಾ ಏನೋ ಒಂದು ಇದಿಲ್ಲ. ಆದ್ರೆ ಅಂಟ್ವಾಳಕಾಯಿ ನಾವು ತೆಗೆದ ಮೇಲೆ ಅದನ್ನ ಸರಿಯಾದ ಕ್ರಮದಲ್ಲಿ ಒಣಗಿಸದೇ ಇದ್ರೆ ಈ ಶಿಲೀಂಧ್ರಗಳು ಅದ್ರ ಮೇಲೆ ಬೆಳೆಯುತ್ತೆ, ಬೂದು ರೋಗ ಆ ಥರ ಬರುತ್ತೆ. ಅದಕ್ಕೆ ನಾವು ಒಳ್ಳೆ ನೀವು ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿದ್ರೆ ಅದು ಯಾವುದೇ ರೀತಿ ಇದಾಗಲ್ಲ. ಸೊ ಈ ಅಂಟ್ವಾಳಕಾಯಿ ಮತ್ತು ಶಿಕಾಕಾಯಿ ಬೆಳೆಸಲಿಕ್ಕೆ ಯಾವುದೇ ಕೆಮಿಕಲ್ ಸಿಂಪಡಣೆ ಬೇಕಾಗಲ್ಲ, ಕೆಮಿಕಲ್ ಗೊಬ್ಬರನೂ ಬೇಕಾಗಲ್ಲ. ಹಸುವಿನ ಗೊಬ್ಬರ ಒಂದು ಇದ್ರೆ ಸಾಕಾಗತ್ತೆ. ಆವಾಗ ಇನ್ನೂ ಬೇಗ ಮತ್ತು ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು. ತುಂಬಾ ಚೆನ್ನಾಗಿತ್ತು ಈ ನಮ್ಮ ಕನ್ವರ್ಸೇಷನ್. ಇವತ್ತಿನ ಯುವಕರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಇವತ್ತಿನ ಯುವಕರಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಯುವಕರು ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬೋದು. ಎಲ್ಲರೂ ನಾನು ವಿದ್ಯಾಭ್ಯಾಸ ಮುಗಿಸಿ ಗೌರ್ಮೆಂಟ್ಗೆ ಜಾಬ್ಗೆ ಹೋಗಬೇಕು, ಆಮೇಲೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿ ಉದ್ಯೋಗಕ್ಕೆ ಹೋಗಬೇಕು ಅಂತ ವಿಚಾರ ಇರಲಿ. ಆದರೆ ಸಿಕ್ಕಿಲ್ಲ ಅಂದರೆ ನೀವು ಯಾವುದೇ ಒಂದು ಧೃತಿಗೆಡಬೇಡಿ, ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ. ಸ್ವಂತ ಉದ್ಯಮದಲ್ಲೂ ಬಹಳಷ್ಟು ಚಾಲೆಂಜಸ್ಗಳಿವೆ, ಆದರೆ ನಿಮಗೆ ಒಂದು ದೃಢತೆ, ವೈಚಾರಿಕ ಸ್ಪಷ್ಟತೆ ಇದ್ದರೆ ಯಾವುದೇ ಇದನ್ನು ಮಾಡ್ಬೋದು. ಈಗಿನ ಕಾಲದಲ್ಲಿ ನಮಗೆ ಎಲ್ಲ ಅವಕಾಶ ಇದೆ. ನಮ್ಮ ಜನ್ರೇಷನ್, ನಮ್ಮ ಹಿಂದಿನ ಜನ್ರೇಷನ್ನವ್ರಿಗೆ ಅವಶ್ಯಕತೆ ಇತ್ತು, ಯಾಕಂದರೆ ಮಾಡಲೇಬೇಕಿತ್ತು ಜಾಬು, ಆ ಥರ ನಮ್ಮದು ಹಣಕಾಸಿನ ವ್ಯವಸ್ಥೆ ಇತ್ತು. ಇವಾಗ ಸರ್ಕಾರಗಳು ಕೂಡ ಅತ್ಯಂತ ಬೇರೆ ಬೇರೆ ಸ್ಟಾರ್ಟಪ್ಸ್ಗಳಿಗೆ, ನವೋದ್ಯಮಗಳಿಗೆ ಬೇಕಾದಷ್ಟು ಸ್ಟಾರ್ಟಪ್ ಇಂಡಿಯಾ ಗ್ರ್ಯಾಂಟ್ ಇದೆ. ಕರ್ನಾಟಕದಲ್ಲಿ ಸ್ಟಾರ್ಟಪ್ ಕರ್ನಾಟಕ ಇದೆ. ಅವರು ಎಲಿವೇಟ್ 100 ಅಂತ 100 ಉತ್ತಮವಾದಂಥ ನವೋದ್ಯಮಗಳಿಗೆ ಇದು ಕೊಡ್ತಾ ಇದ್ದಾರೆ, ಹಣ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಮೇಲೆ ಎಷ್ಟೊಂದು ಸ್ಕೀಮ್ಗಳಿವೆ, ಆದರೆ ನಾವು ಅಲ್ಲಿ ಹೋಗ್ತಾ ಇಲ್ಲ, ಏನೋ ಅಂತ ತಿಳಿತಾ ಇದ್ದೀವಿ, ಅದೆಲ್ಲ ಉದ್ಯಮ ಎಲ್ಲ ನಾವೆಲ್ಲ ನಡೆಸ್ಲಿಕ್ಕಾಗತ್ತೆ. ಆದರೆ ಎಷ್ಟೋ ಜನ ಉದ್ಯಮಿಗಳು ಈಗ ಶುರು ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಸೊ ಯುವಕರು ಯಾರು ಮತ್ತು ಯುವತಿಯರೇ ಧೃತಿಗೆಡಬೇಡಿ. ಒಂದು ಉತ್ತಮವಾದಂಥ ಒಂದು ಅವಕಾಶ ಇದೆ, ಭಾರತ ಬೆಳೀತಾ ಇದೆ, ನಮ್ಮ ಜನಸಂಖ್ಯೆನೇ ನಮಗೆ ಬಲ. ಯಾವುದೇ ಪ್ರಾಡಕ್ಟ್ಸ್ ಮಾಡಿದ್ರೆ ಅದರಲ್ಲಿ ನಾವೀನ್ಯತೆ ಇದ್ರೆ, ಬೇರೆದ್ರಿಂದ ಡಿಫ್ರೆಂಟ್ ಇದ್ದರೆ ನಿಜವಾಗ್ಲೂ ಅದಕ್ಕೆ ಒಂದು ಇದಿದೆ. ಈಗ ನೀವೆಲ್ಲ ಊರಿಂದ ಬಂದು, ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಶುರು ಮಾಡಿದ್ರಿ, ಉದ್ಯಮವನ್ನು ಪ್ರಾರಂಭಿಸಿದ್ರಿ. ಇವತ್ತಿನ ವ್ಯವಸ್ಥೆಯಲ್ಲಿ ಯಾರಾದರೂ ಊರಲ್ಲೇ ಇದ್ದುಕೊಂಡು ಈ ರೀತಿಯ ಒಂದು ಸ್ಟಾರ್ಟಪ್ ಮಾಡಬೇಕು ಅಂದರೆ ಬಹುಶಃ ಅವ್ರಿಗೂ ಕೂಡ ಒಳ್ಳೆ ಅನುಕೂಲತೆ ಇದೆ ಅಂತ ನಾನು ನಿಜವಾಗ್ಲೂ ಇದೆ. ಎಷ್ಟೊಂದು ಸ್ಕೀಮ್ಗಳು ಬಂದಿವೆ ಊರಿನಲ್ಲೇ ಇದ್ದು. ಈಗ ಗೌರ್ಮೆಂಟ್ದೇ 1 ಡಿಸ್ಟ್ರಿಕ್ಟ್ 1 ಕ್ರಾಪ್ ಅಂತ ಒಂದು ಯೋಜನೆ ಇದೆ. ಈಗ ಒಂದು ಡಿಸ್ಟ್ರಿಕ್ಟ್ ಸಾಂಬಾರ್ ಪದಾರ್ಥ ಇದ್ರೆ ಆ ರಿಲೇಟೆಡ್ ಉದ್ಯಮವನ್ನು ನೀವು ಅಲ್ಲಿ ಶುರು ಮಾಡ್ಬೋದು. ನಿಮ್ಗೆ ಸಬ್ಸಿಡಿಯಲ್ಲಿ ನಿಮಗೆ ಇದು ಸಿಗುತ್ತೆ. ಇದೊಂದು ಉದಾಹರಣೆ. ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ. ನಿಮ್ದು ಉದ್ಯಮ, ನವೋದ್ಯಮ ಅಂದ್ರೆ ಬರೀ ಐಡಿಯಾ ಇದೆ, ಅದನ್ನ ನೀವು ಉದ್ಯಮಕ್ಕೆ ಬದಲಿಸಬೇಕು ಅಂದ್ರೆ 5 ಲಕ್ಷದವರೆಗೆ ಗ್ರಾಂಟ್ ಕೊಡ್ತಾರೆ, ಅನುದಾನ. ಅದು ಇಟ್ಸ್ ನಾಟ್ ಲೋನ್, ನೀವು ವಾಪಸ್ ಕೊಡ್ಬೇಕು ಅಂತಿಂದ. ಇನ್ನು ನಿಮ್ದು ಉದ್ಯಮ ಸ್ಟಾರ್ಟ್ ಆಗಿದೆ, ಬೇರೆ ಬೇರೆ ಸಲಕರಣೆಗಳು ತಗೋಬೇಕು, ರೆವಿನ್ಯೂ ಅಂದ್ರೆ ನಿಮ್ಗೆ ಹಣಕಾಸು ಬರ್ತಾ ಇದೆ ಗ್ರಾಹಕರಿಂದ ಅಂದ್ರೆ 25 ಲಕ್ಷವರೆಗೂ ಅನುದಾನನು ಕೊಡ್ತಾರೆ. ಸೊ ಅನುದಾನದ ಇದು ಇದೆ. ಆದರೆ ಅವ್ರು ನೋಡೋದೇನು, ನೀವು ಬೇರೆ ಸಂಸ್ಥೆಗಳಿಂದ ಹೇಗೆ ವಿಭಿನ್ನ. ಈಗ ನಾವು ಏನು ಹೇಳ್ತೀವಿ, ರೈತರಿಂದ ನಮ್ಗೆ ಉಪಯೋಗ ಆಗುತ್ತೆ, ಗ್ರಾಹಕರಿಗೆ ಉಪಯೋಗ, ಪರಿಸರಕ್ಕೂ ಹಂಗೆ. ಅದೇ ರೀತಿ ರೈತರಿಗೆ ಉಪಯೋಗ ಆಗುವಂಥ ಯಾವುದೇ ನೀವು ಒಂದು ಉತ್ಪನ್ನ ಇರ್ಬೋದು ಅಥವಾ ಪದಾರ್ಥಗಳನ್ನು ನೀವು ಮಾಡ್ತೀರಿ ಅಂದರೆ ಅದಕ್ಕೆ ನಿಮ್ಗೆ ಯಾವತ್ತೂ ಬೆಲೆ ಇದೆ. ಸೊ ನೀವು ಇರೋ ಸ್ಥಳದಿಂದನೇ ಮಾಡ್ಬೋದು, ಸುತ್ತಮುತ್ತಲಿನವ್ರಿಗೆ ಉದ್ಯೋಗಾವಕಾಶ ಕೊಡ್ಬೋದು. ಆ ಉದ್ಯೋಗ ಕೊಡುವಂಥ ಏನು ಒಂದು ನೆಮ್ಮದಿ ಏನಿದೆಯಲ್ಲ, ಅದರದ್ದು ನೀವು ಅನುಭವಿಸ್ರೇನೆ ಗೊತ್ತಾಗುತ್ತೆ. ಬೇರೆಯವರೆಲ್ಲ ಈ ತಿಂಗಳು ನಮಗೆ ಸಂಬಳ ಬರುತ್ತೆ ಅಂತ ಕಾಯ್ತಾ ಇದ್ರೆ ನಾವು ಸಂಬಳ ನೀಡಬೇಕು ಅಂತ ಒಂದು ಖುಷಿಲಿ ಇರ್ತೀವಿ. ಸೊ ಅದು ಈ ಉದ್ಯಮಿಗಳಿಗಷ್ಟೇ ಗೊತ್ತಾಗುತ್ತೆ. ಸೊ ಆ ಥರ ಹೆಚ್ಚೆಚ್ಚು ಉದ್ಯಮಗಳಾದಂಗೆ
ದೇಶ ಬೆಳೆಯುತ್ತೆ, ನಮ್ಮಲ್ಲೇ ನಮ್ಮ ಹಣ ಇರುತ್ತೆ. ಸೊ ಅದು ಒಂದು ನಾನು ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಮಾಡಿ ಸಾಧ್ಯ ಇದೆ, ಅವಕಾಶ ಇದೆ. ನಾನು ಸಲಹೆ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಯಾರೇ ನಂಗೆ ಸಂಪರ್ಕ ಮಾಡಿದ್ರೆ ಹೇಗೆ ಮಾಡಬೇಕು, ಯಾಕೆಂದರೆ ನಾವು ಒಂದು ಸ್ಟೇಜ್ಗೆ ಬಂದಿದ್ದೀವಿ, ಇನ್ನೂ ದೂರ ಕ್ರಮೇಣ ಹೋಗೋದಿದೆ. ಬಟ್ ನಾವು ಹೇಗೆ ಬಂದ್ವಿ ಅದಕ್ಕೆ ಇದನ್ನ ನಾನು ಸಲಹೆ ಕೊಡ್ಲಿಕ್ಕೆ, ನಿಮ್ಮ ಮಾರ್ಗದರ್ಶನದ ಮೂಲಕ ನೀವು ಬೇರೆಯವರಲ್ಲಿ ಸ್ಫೂರ್ತಿ ತುಂಬಲಿಕ್ಕೆ ನಿಮ್ಗೆ ತುಂಬಾ ಆಸಕ್ತಿ ಇದೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಂತೆ ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು, ಹೆಚ್ಚೆಚ್ಚು ಉದ್ಯಮಿಗಳು ಬರಬೇಕು. ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಎಷ್ಟೋ ಜನ ಸೈಂಟಿಸ್ಟ್ಗಳು PhD ಮಾಡಿದವ್ರು ಇರ್ಬೋದು, ಮಾಸ್ಟರ್ಸ್ ಮಾಡಿದವ್ರು ಇರ್ಬೋದು, ಸೈನ್ಸ್ ಮಾಡಿದವರು ಆಗಲ್ಲ ಅಂತ ಒಂದು ನಂಬಿಕೆಯಲ್ಲಿ ಇದ್ದಾರೆ. ಸೊ ನಾನು ಒಂದು ಉದಾಹರಣೆ ಅಂತ ಹೇಳ್ಬೋದು. ನನ್ಕಿಂತ ಬೇರೆ ಬೇರೆ ಮಾಡಿದವ್ರು ಇರ್ಬೋದು, ಸೈನ್ಸ್ ಮಾಡಿದವ್ರು ಮಾಡ್ಬೋದು, ಬರೀ ಮಾರ್ಕೆಟಿಂಗ್ ಮಾಡಿದವರು ಕಾಮರ್ಸ್ ಅಷ್ಟೇ ಅಲ್ಲ, ಸೈನ್ಸ್ ಮಾಡಿದವ್ರು ಉದ್ಯಮ ನಡೆಸಬೇಕು. ಯಾಕೆಂದ್ರೆ ಸೈನ್ಸ್ ಮಾಡಿದವ್ರಿಗೆ, ನಮಗೆ PhD ಮಾಡಿದವರಿಗೆ ಸಹನೆ, ಸೃಜನಶೀಲತೆ ಎಲ್ಲ ಬಂದ್ಬಿಡತ್ತೆ. ಸೊ ಉದ್ಯಮಿಗಳಿಗೆ ಅದೊಂದು ಅವಶ್ಯಕತೆ ಇರುವಂಥ ಒಂದು ಗುಣ, ಅದು ಸಹನೆ. ಸೊ ಪೇಷನ್ಸ್ ಇದ್ದರೆ ಮಾಡ್ಬೋದು. ಸೊ ಈ ಥರ ಒಂದು ನಂಬಿಕೆಯನ್ನು ನೀವು ಚೇಂಜ್ ಮಾಡ್ಕೋಬೇಕು. ಏನಂದರೆ ವಿಜ್ಞಾನಿಗಳು ಉದ್ಯಮಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಬೇಕಾದ್ರೂ ಆಗ್ಬೋದು. ಅದಂತೂ ಇವತ್ತಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಾಧ್ಯ ಇದೆ. ಯಾಕಂದ್ರೆ ಸರ್ಕಾರದಿಂದ ಸಾಧ್ಯ ಇದೆ. ಹೆಚ್ಚೆಚ್ಚು ವಿಜ್ಞಾನ ಯುವಕರು ಯುವತಿಯರು ಬರಬೇಕು. ಯಾಕೆಂದ್ರೆ ನಮಗೆ ಅದರಲ್ಲಿ ಈಗ ಒಂದು ಉದಾಹರಣೆ ಕೊಡುವುದಾದ್ರೆ, ಒಂದು ಪದಾರ್ಥ ಯಾವುದೋ ಉತ್ಪನ್ನ ಮಾಡಬೇಕು ಅಂದ್ರೆ ಅದರಲ್ಲಿ ಏನೇನು ಹಾಕಿ ಮಾಡಿರ್ತಾರೆ ಅಂತ ತಿಳುವಳಿಕೆ ಇರುತ್ತೆ. ಆ ಥರ ಬರಬೇಕು. ಆವಾಗ ಗ್ರಾಹಕರಿಗೂ ಕೂಡ ಒಂದು ಉತ್ತಮವಾದಂಥ ಉತ್ಪನ್ನಗಳನ್ನು ನಾವು ನೀಡಬಹುದು ಅಂತ ನಾನು ಈ ಚಾನೆಲ್ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೂಪರ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಡಾಕ್ಟರ್ ರವಿಶಂಕರ್ ಅವರೇ. ನಿಮ್ಮ ಜೀವನದ ಬಗ್ಗೆ, ನೀವು ನಡೆದು ಬಂದ ಹಾದಿ, ಅದೇ ರೀತಿ ಇವತ್ತು ನಮ್ಮ ಜೀವನದಲ್ಲಿ ಕೆಮಿಕಲ್ಸ್ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ, ಅದನ್ನು ನಾವು ಹೇಗೆ ತಡೆಗಟ್ಟಬಹುದು. ಅದೇ ಥರ ನೀವು ಹೇಳಿದಾಗೆ ಸುಸ್ಥಿರ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟನ್ನು ಸೊಸೈಟಿಯಲ್ಲಿ ನಾವು ಹೇಗೆ ತಗೊಂಬರ್ಬೋದು, ನಾವು ಹೇಗೆ ಆರೋಗ್ಯವಂತರಾಗಿ ಬದುಕಬಹುದು. ಹೌದು. ಅದೇ ಥರ ಈ ನೊರೆ ಅನ್ನೋದು ಯಾವ ರೀತಿ ಹೊರೆ, ಅದನ್ನು ಕೂಡ ಹೇಳಿದಿರ. ತುಂಬ ತಿಳ್ಕೊಂಡಿದ್ದೀವಿ. ಮತ್ತೆ ನಿಮ್ಮನ್ನು ನಾವು ಭೇಟಿ ಆಗ್ತೀವಿ. ಹೀಗೆ ನಮ್ಮ ಚಾನೆಲ್ ವೀಕ್ಷಕರಿಂದ ಏನಾದರೂ ಸಂಶಯಗಳಿದ್ರೆ, ಅವ್ರು ನಿಮ್ಮ ಹತ್ರ ಸಂವಾದ ಮಾಡಬೇಕು ಅಂದಿದ್ರೆ ಖಂಡಿತ ನಾವು ಮತ್ತೆ ಕನೆಕ್ಟ್ ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.